ಓಕೆ. ಸೊ MS ವರ್ಡ್ನಲ್ಲಿ ನಾವಿಲ್ಲಿ ತನಕ ಏನಂದ್ರೆ ರೀ ರೆಫರೆನ್ಸ್ನ ಮುಗಿಸಿದ್ವಿ, ಹೌದ್ರಾ ರೀ? ಸೊ ರೆಫರೆನ್ಸ್ನಾಗ ಕೆಲವೊಂದು ಇಂಪಾರ್ಟೆಂಟ್ ಯಾವಂತ ನಿಮ್ಗೆ ಈಗ ಆಲ್ರೆಡಿ ಗೊತ್ತಾಗ್ಯಾವ. ಈ ನೆಕ್ಸ್ಟ್ ಬರೋದು ಯಾವ್ದಂದ್ರೆ ರೀ ಮೇಲಿಂಗ್ ಅಂತ ಹೇಳ್ತೀವಿ. ಈ ಮೇಲಿಂಗ್ ಅಂತ ಅನ್ನೋದು ಭಾಳಷ್ಟು ಇಂಪಾರ್ಟೆಂಟ್ ರೀ. ಐದರ್ ಸರ್ ನಾವು ಎಕ್ಸಾಮ್ ಬರೆಯಕತ್ತೀವಿ ರೀ, ಅಥವಾ ಮುಂದೆ ನಾವು ಕೆಲಸ ಮಾಡ್ತೀವಿ, ಜಾಬ್ ಮಾಡ್ತೀವಿ, ಅಲ್ಲೂ ಸಹ ಏನಂದ್ರೆ ಈ ಒಂದು ಮೇಲಿಂಗ್ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಸೊ ಮೇಲಿಂಗ್ದಾಗ ಹೋದ್ರೆ ಆ್ಯಕ್ಚುಲಿ ಫಸ್ಟ್ ಮೇಲಿಂಗ್ ಅಂದ್ರೆ ಏನಂದ್ರೆ ರೀ, ಈ ಒಂದು ಮಾಹಿತಿ ಅದಂತ ಇಟ್ಕೊಳ್ಳೋಮಂತ್ರಿ, ಯಾವುದಾದ್ರೂ ಒಂದು ಮಾಹಿತಿ, ಹೌದ್ರಾ ರೀ? ಸೊ ಮಾಹಿತಿಯನ್ನ ಏನು ನೋಡ್ಬೇಕಾಗ್ಯದ ನನಗಂತಂದ್ರೆ, ಒಂದು ವಿಷಯವನ್ನ ಒಂದಕ್ಕಿಂತ ಹೆಚ್ಚಿನ ಜನರೊಂದಿಗೆ ನಾನು ಶೇರ್ ಮಾಡ್ಬೇಕಾಗ್ಯದ್ರಿ. ಎಕ್ಸಾಂಪಲ್, ಒಂದು ಮೆಸೇಜ್ ಅದ ರೀ, ಹೌದ್ರಾ ರೀ? ಎದ್ರ ಬಗ್ಗೆ ಮಾತಾಡತ್ತೀವಿ ನಾವು ಇಲ್ಲಿ? ಮೇಲಿಂಗ್ ಅಂತ ಕರಿತೀವಿ ರೀ. ಈ ಹಿಂದೆ ಇದೇ ಮೇಲಿಂಗ್ ಏನಂತ ಕರಿತಿದ್ರಿ ಅಂತಂದ್ರೆ ರೀ, ಮೇಲ್ ಮರ್ಜ್ ಅಂತ ಕರಿತಿದ್ರಿ, ಹೌದ್ರಾ ರೀ? ಮೇಲ್ ಮರ್ಜ್ ಅಂತ ಕರಿತಿದ್ರಿ. ಈ ಮೇಲ್ ಮರ್ಜ್ ಅನ್ನೋದು ಹಳೆಯ ವರ್ಷನ್ ರೀ. ಹೊಸ ವರ್ಷನ್ ಏನಂತಂದ್ರೆ ರೀ ಮೇಲಿಂಗ್ ಅಂತ ಹೇಳ್ತೀವ್ರಿ, ಹೌದ್ರಾ ರೀ? ಸೊ ಮೇಲ್ ಮರ್ಜ್ ಅಥವಾ ಮೇಲಿಂಗ್ ಎರಡು ಒಂದೇನೆ ರೀ. ಓಕೆ. ಸೊ ಮೇಲಿಂಗ್ ಇರ್ಬೋದು, ಮೇಲ್ ಮರ್ಜ್ ಇರ್ಬೋದು, ಎರಡು ಒಂದೇನೆ ರೀ. ಅದೇ ಮೇಲ್ ಮರ್ಜ್ ಇವಾಗ ನಾವೇನಂತ ಕರಿತೀವಿ ಅಂದ್ರೆ ರೀ, ಯಾವುದಾದರೂ ಒಂದು ಮಾಹಿತಿ, ಒಂದು ಮೆಸೇಜ್ ಅದ ಸರ್, ನಮಗೇನು ಮಾಡ್ಬೇಕಾಗ್ಯದಂದ್ರೆ ಒಂದಕ್ಕಿಂತ ಹೆಚ್ಚಿನ ಜನರಿಗೆ ನಾವೇನು ಮಾಡ್ಬೇಕಾಗ್ಯದಂದ್ರೆ ಇದನ್ನ ಶೇರ್ ಮಾಡ್ಬೇಕಾಗ್ಯದ್ರಿ. ಓಕೆ. ಸೊ ಶೇರ್ ಅಂದ್ರೆ ಈಗ ಸದ್ಯ ನಾವು ಇನ್ನೊಂದು ಏನು ಮಾಡಿದ್ವಿ, ಈಗ ಹೊಸ ಟ್ರೆಂಡ್ ನಮ್ಗೆ ಹೆಂಗದಂತಂದ್ರೆ ರೀ, ಭಾಳಷ್ಟು ಇವನ್ ಗೌರ್ಮೆಂಟ್ ಆಫೀಸ್ಗಳನ್ನೂ ಇರ್ಬೋದ್ರಿ, ಅವ್ರು ಏನಂದ್ರೆ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡು ಬಿಟ್ಟಿದ್ದಾರೆ, ಹೌದ್ರಾ ರೀ? ಇವನ್ ಗೌರ್ಮೆಂಟ್ ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಸೆಂಡ್ ಮಾಡ್ಬೇಕಾಗಿತ್ತಂದ್ರೆ, ಯಾಕಂದ್ರೆ ಇನ್ನೊಂದು ಏನಾಗಿದೆ ಅಂದ್ರೆ ಯಾವ್ದಾದ್ರು ಒಂದು ಕ್ರಿಟಿಕಲ್ ಟೈಮ್ನಾಗ ಎಲ್ಲರೂ ಮೇಲ್ ನೋಡ್ತಾರಂತ ಅನ್ನೋದಿರಂಗಿಲ್ಲ. ಹಾಗಾಗಿ ಏನ್ ಮಾಡತ್ತಾರ ಅವ್ರು ಅಂದ್ರೆ ವಾಟ್ಸಪ್ ಗ್ರೂಪ್ ಅಂತ ಮಾಡ್ಕೊಂಡ್ ಬಿಟ್ಟಿರ್ತಾರೆ, ಅದ್ರಾಗ ಯಾವ್ದೊಂದು ಮೆಸೇಜ್ ಅನ್ನ ಡ್ರಾಪ್ ಮಾಡ್ರೆ ಎಲ್ಲರಿಗೂ ಸರ್ಕ್ಯುಲೇಟ್ ಆಗ್ತಾನದ್ರಿ. ಆದ್ರೆ ನಾನು ಕಂಪ್ಯೂಟರ್ ಬಳಕೆ ಮಾಡಿಕೊಂಡು ಒಂದು ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡ್ಬೇಕಾಗ್ಯದ, ಅದು ಆಫಿಷಿಯಲಿ ಇರಬೇಕು ಅಂತ ಸಂದರ್ಭದಾಗ ಯಾವಂದ್ರೆ ಇದು ಮೇಲಿಂಗ್ ಅನ್ನ ಹೆಲ್ಪ್ ಮಾಡ್ತದ್ರಿ. ಸೊ ಮೇಲಿಂಗ್ ಅಂತ ಅನ್ನೋದೇನಂದ್ರೆ ಒಂದು ಮಾಹಿತಿ ಅದ ಸರ್, ಅದು ಒಂದಕ್ಕಿಂತ ಹೆಚ್ಚಿನ ಜನರಿಗೆ ಶೇರ್ ಮಾಡ್ಬೇಕಾಗ್ಯದ್ರಿ, ಅದಕ್ಕೆ ನಾವು ಬಳಕೆ ಮಾಡುವಂತಹ ಒಂದು ಆಪ್ಷನ್ ರೀ ಇದು ಮೇಲಿಂಗ್ ರೀ. ಸರ್ ನಮ್ಗೆ ಇನ್ನು ನಾವು ಕೆಲಸ ಮಾಡೋರಿದ್ದೀವಿ, ಪ್ರೊಫೆಷ್ನಲ್ ಇದ್ದೀವಿ ಅಂತಂದ್ರೂ ಇದು ಇಂಪಾರ್ಟೆಂಟ್ ರೀ. ಸರ್ ಇಲ್ರಿ ನಾವು ಎಕ್ಸಾಮ್ ಬರೆಯಕತ್ತೀವಿ ಅಂತಂದ್ರೂ ಇಂಪಾರ್ಟೆಂಟೇ ನೋಡ್ರಿ. ಎರಡೂ ದೃಷ್ಟಿಯಿಂದ ನಮಗಿದು ಇಂಪಾರ್ಟೆಂಟ್ ಆಗ್ತದೆ. ಸೊ ಸ್ವಲ್ಪ ಗೊತ್ತಿರ್ಬೇಕು. ಸೊ ವರ್ಡ್ ಪದ ಅಥವಾ ಅದ್ರದ್ದು ಕೆಲಸ, ಅದ್ರ ಫಂಕ್ಷನ್ ಮೊದಲು ಗೊತ್ತಿರಲ್ರಿ ನನಗೆ. ಮೇಲಿಂಗ್ ಅಂದ್ರೆ ಹೇಳ್ರಿ ಇದಿಷ್ಟು ನೋಡ್ರಿ, ನೆನಪಿರ್ತದ್ರೆ ಮೇಲಿಂಗ್ ಅಥವಾ ಮೇಲ್ ಮರ್ಜ್, ಇವೆರಡರ ಒಂದು ಪದ ಬಂತಂತ ತಿಳ್ಕೊಂಬಿಡ್ರಿ, ಇದ್ರ ಕೆಲಸ ಏನು ಮಾಡ್ತದ ಅಂತ ಹೇಳ್ರಿ. ಸರ್ ಹಾಗಿದ್ರಿ ಈಗ ಇಮೇಲ್ ಅಂತೀವಲ್ರಿ, ಹೌದ್ರಾ ರೀ? ಇಮೇಲ್ ಅದೇನಾಗ್ತದ್ರಿ ಮತ್ತೆ ಈಗ ನೋಡ್ರಿ, ಇದನ್ನು ಮೇಲ್ ಅದ, ಇದನ್ನು ಮೇಲ್ ಅದ, ಇದು ING ಪ್ರತ್ಯಯ ಬಿಟ್ಟಿನಿ ಅಂತಂದ್ರೆ ಎರಡು ಮೇಲ್. ಇಲ್ಲಿ ಮೇಲ್ ಮರ್ಜ್ನಾಗಿ ಮರ್ಜ್ ಬಿಟ್ರೆ ಇದು ಕೂಡ ಮೇಲ್. ಹಾಗಿದ್ರೆ ಮೇಲ್ ಅಂದ್ರೆ ಏನ್ರಿ? ಇನ್ನೊಂದು ಗೊತ್ತಿರ್ಬೇಕ್ರಿ, ಒಂದು ಟ್ರೈನ್ ಬರ್ತದ್ರಿ, ಯಾವ್ದು ಹೇಳ್ರಿ? ಮೇಲ್ ಟ್ರೈನ್ ಅಂತ ಬರ್ತದೆ, ಕೇಳಿರೇನ್ರಿ? ಅದು MAIL ಮೇಲ್ ಟ್ರೈನ್ ರೀ, ಹೌದಾ? ಸೊ ಈ MAIL ಮೇಲ್ ಅಂದ್ರೆ ಏನಾಗ್ತದೆ ಅರ್ಥ ರೀ? ಏನ್ ತಿಳ್ತದ ಹೇಳಿದ್ರಪ್ಪ, ತಪ್ಪೇ ಹೇಳ್ಬೇಕು, ಅದು ಬಹಳ ಚಲೋ. ರೀ ಸಂದೇಶ, ಇದು ಮೇಲ್ ಅಂದ್ರೆ ಏನಾಗ್ತದ್ರಿ? ಸಂದೇಶ ಅಂತ ಆಗ್ತೈತ್ರಿ, ಹೌದ್ರಾ? ನನಗೆ ಸ್ವಲ್ಪ ಕನ್ನಡ ದೀರ್ಘಗಳು ಹೋಗ್ತಿರ್ತಾವ, ಬೈಬೇಡ್ರಿ. ಸಂದೇಶ ಅಂತ ಕರಿತೀವ್ರಿ. ಸೊ ಈ ಸಂದೇಶ ಅಂತ ಅನ್ನೋದಕ್ಕೆ, ಈಗ ಸಂದೇಶವನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಯಾರಿಗಾದ್ರೂ ಅದನ್ನು ಕೊಡಾಕ್ರಿ ಸರ್, ಶೇರ್ ಮಾಡ್ಕೊಳಕ್ರಿ, ಹೌದ್ರಾ ರೀ? ಈಗ ಇಮೇಲ್ ನಾವು ಸಹ ಏನ್ ಮಾಡ್ತೀವಿ ಅಂದ್ರೆ ಸಂದೇಶವನ್ನ ಹಂಚ್ಕೋತೀವ್ರಿ, ಸಂದೇಶ ಕಳಿಸ್ತೀವ್ರಿ. ಸೊ ಹಾಗಿದ್ರೆ ಇಮೇಲ್ ನಲ್ಲಿ ಇದು ಅನ್ನೋದು ಏನಾಗ್ತದ್ರಿ? ಎಲೆಕ್ಟ್ರಾನಿಕ್ ಆಗ್ತದ್ರಿ, ಹೌದ್ರಾ ರೀ? ಸೊ ಇದು ಎಲೆಕ್ಟ್ರಾನಿಕ್ ಮೇಲ್ ಅಂತ ಕರೀತಾರೆ, ಮುಂದೆ ಬರ್ತದೆ ಹೇಳ್ತೀನಿ, ಆದ್ರೆ ಇವತ್ತು ಬಂದದ್ದು ಇವತ್ತು ಗೊತ್ತಿರಲ್ರಿ ಎಲೆಕ್ಟ್ರಾನಿಕ್ ಮೇಲ್. ಸೊ ಮೇಲ್ ಅಂದ್ರೆ ಸಂದೇಶ, ಯಾವುದಾದ್ರೂ ಒಂದು ಸಂದೇಶವನ್ನ ಒಂದಕ್ಕಿಂತ ಹೆಚ್ಚಿನ ಜನರಿಗೆ ನಾನು ಶೇರ್ ಮಾಡ್ಬೇಕಾಗ್ಯದ, ಹಂಚ್ಕೋಬೇಕಾಗ್ಯದ ಅಂದ್ರೆ ಅದಕ್ಕೆ ನಾವು ಮೇಲಿಂಗ್ ಅಥವಾ ಮೇಲ್ ಮರ್ಜ್ ಅಂತ ಕರಿತೀವ್ರಿ. ಇದು MS ವರ್ಡ್ ನಲ್ಲಿ ಬರುವಂತಹ ಒಂದು ಆಯ್ಕೆ ರೀ. ಸೊ ಇದು ಇಷ್ಟೇ, ಇದ್ರದ್ದು ಮೇನ್ ಫಂಕ್ಷನ್ ಬಂದ್ಬಿಟ್ಟು ಇಷ್ಟೇ ರೀ. ಹಾಗಿದ್ರೆ ಅದನ್ನು ಪ್ರಾಕ್ಟಿಕಲಿ ನೋಡ್ಬೇಡ ಅಂತ್ರಿ, ಅದು ಯಾವ ಥರ ಕೆಲಸ ಮಾಡುತ್ತೆ ಅಂತ ಅನ್ನೋದನ್ನು. ಓಕೆ ರೀ? ಎಕ್ಸಾಂಪಲ್ ಒಂದು ಲೆಟರ್ ಅಂತ ಇಟ್ಕೊಳ್ಳೋಮಂತ. ಓಕೆ. ಸೊ ಲೆಟರ್ನಾಗ ಎಷ್ಟು ವಿಧ ಇದಾವ್ರಿ? ಎಷ್ಟ್ರಿ? 5 ಅದಾವ್ರೆ ರೀ? 2 ಅದಾವ್ರೆ? ಓಕೆ. ಇಲ್ಲ ನನಗೆ ಗೊತ್ತಿಲ್ರಿ, ಏನರ ಕಲೆ ಮಂದಿರಿ ನಮಗೆ ಕೇಳ್ತಿರ್ಲ. ಓಕೆ. 2 ಬರ್ತಾವ್ರಿ ಮುಖ್ಯವಾಗಿ ರೀ. ಯಾವ್ಯಾವ್ರಿ?
ಫಾರ್ಮಲ್ ರೀ ಮತ್ತು ರೀ ಇನ್ಫಾರ್ಮಲ್ ರೀ. ಓಕೆ, ಯಾಕಂದ್ರೆ ನನಗೆ ಕಲಿಸಿದ ಗುರುಗಳು ಹಂಗೆ ಹೇಳ್ಯಾರ್ರಿ, ಎಲ್ಲೆಲ್ಲಿ ಏನು ಸಿಗ್ತದೆ ಸುಮ್ಮನೆ ಕಲ್ತು ಬಿಡು ಅಂತ ಹೇಳ್ಯಾರ್ರಿ. ಓಕೆ, ಇದು ಒಂದಿಷ್ಟು ನಮ್ಮ ಲೆಟರ್ ಅದಂತ ಇಟ್ಕೊಂಡ್ಬಿಡೋಣ ಅಂತ. ಸೊ ದಿನಾಂಕ ಎಕಡೆ ಹಾಕ್ತಾರೆ ರೀ, ಬಲಕ್ಕ ಎಡಕ್ಕೆ ರೀ? ಎಲ್ಲಾರ ಹಾಕ್ರಿ ಸರ್, ಎಲ್ಲಿ ಜಾಗ ಇರ್ತಂದ್ರೆ ಅಲ್ಲಿ ಹಾಕಿಬಿಡಲ್ಲ, ಏನು ಚಿನ್. ಓಕೆ ಚಲ್. ಸೊ ಇದು ಒಂದು ಮಾಹಿತಿ ಅಂತ. ಈಗ ಇದನ್ನ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ನೋಡ್ರಿ ಲೈನ್ ಬೇಡ್ರಿ, ಹೌದ್ರೆ? ಅದಕ್ಕೆ ನಾನು ಈಗ ಕರೆಕ್ಟ್ ಮಾಡ್ಕೋಬೇಕು. ಯಾವ ಶಾರ್ಟ್ಕಟ್ ಕೀ ರೀ? ಶಾರ್ಟ್ಕಟ್ ಕೀ ರೀ ಕಂಟ್ರೋಲ್ ಪ್ಲಸ್ ಜೆ ರೀ. ಹಂಗಂದ್ರೆ ರೀ ಜಸ್ಟಿಫೈ. ಓಕೆ, ಸೊ ಇವಾಗ ಮ್ಯಾಟರ್ ರೆಡಿ ಐತ್ರಿ, ಫಾರ್ಮ್ಯಾಟ್ ಕೂಡ ರೆಡಿ ಐತಿ. ನನಗೇನು ಬೇಕಾಗ್ಯದ ಅಂದ್ರೆ ಈಗ ಅವರು ಬಳಕೆದಾರ ಅಥವಾ ನಾವು ಯಾರಿಗೆ ಸೆಂಡ್ ಮಾಡ್ಬೇಕಾಗ್ಯದ ಅವ್ರದ್ದು ಅಡ್ರೆಸ್ ಬೇಕಾಗ್ಯದ್ರಿ. ಸೊ ಇದು ರೆಡಿ ಮಾಡಿದ ತಕ್ಷಣ ಇಲ್ಲಿ ಒಂದೆರಡು ಬರ್ತಾವ್ರಿ, ಕ್ರಿಯೇಟ್ ಅಂತದ. ಈ ಹಿಂದೆ ಈಗ ನಾನು ಡೈರೆಕ್ಟ್ ಆಗಿ ಕ್ರಿಯೇಟ್ ಮಾಡ್ತೀನಿ ರೀ. ಮುಂಚೆ ಹೆಂಗಿತ್ತಂದ್ರೆ ಹಳೆಯ ವರ್ಷ 2003ಕ್ಕಿಂತ ಹಳೆಯ ಒಂದು ಆವೃತ್ತಿನಾಗ ಹೆಂಗಿರ್ತಿತ್ತು ಅಂದ್ರೆ ಅಲ್ಲಿ ಕ್ರಿಯೇಟ್ ಮೇಲ್ ಅಂತ, ಮೇಲ್ ಮರ್ಜ್ ಅಂತ ಕ್ಲಿಕ್ ಮಾಡಿದ್ರೆ ಸ್ಟೆಪ್ಗಳು ಬರ್ತಿದ್ರು. 1 ಸ್ಟೆಪ್, 2ನೇ ಸ್ಟೆಪ್, ಈ ತರ ಸ್ಟೆಪ್ ಬೈ ಸ್ಟೆಪ್ ಬರ್ತಿದ್ರು. ಅವಾಗ ಇದನ್ನ ಕ್ರಿಯೇಟ್ ಅಂತ ಹೋಗ್ತಿದ್ವಿ. ಈಗ ನಾವು ಡೈರೆಕ್ಟ್ ಈಗ ಲೆಟರ್ ಟೈಪ್ ಮಾಡಿ ನಾ ಇವೆರಡು ಆಪ್ಷನ್ ಏನಾಗ್ತ ಅಂತ ನಾ ಹೇಳ್ತೀನಂತ್ರಿ. ಅದಾದ್ಮೇಲೆ ಇಲ್ಲಿ ನೋಡಿದ್ರೆ ಸ್ಟಾರ್ಟ್ ಮೇಲ್ ಮರ್ಜ್ ಅದರಿ, ಸೆಲೆಕ್ಟ್ ರಿಸಿಪೆಂಟ್ ಅಂತದ್ರಿ, ಎಡಿಟ್ ಅಂತದ್ರಿ. ಈಗ ಎರಡನೇ ಟೈಪ್ ಸ್ಟಾರ್ಟ್ ಮೇಲ್ ಮರ್ಜ್ ನಾಗ್ರಿ. ಇಲ್ಲಿ ಏನಂತಂದ್ರೆ ಸ್ಟಾರ್ಟ್ ಮೇಲ್ ಮರ್ಜ್, ಇಲ್ಲೂ ಸಹ ಅದೇ ಹಳೇದೇನು ವರ್ಷನ್ ಹೇಳಿದ್ನಲ್ಲ ಅದನ್ನ ಹಂಗೆ ಸ್ಟಾರ್ಟ್ ಮಾಡಿದಿರ್ತಾರೆ. ಮೊದಲು ಲೆಟರ್ ಟೈಪ್ ಮಾಡ್ಬೇಕ್ರಿ, ಇಮೇಲ್ ಮೆಸೇಜ್ಗಳು ಇರ್ಬೇಕ್ರಿ, ಆಮೇಲೆ ಎನ್ಲಾಕ್ ಮಾಡ್ಬೇಕು, ಲೇಬಲ್ ಕೊಡಬೇಕು, ಆಮೇಲೆ ಸೆಂಡ್ ಮಾಡ್ಬೇಕು, ಈ ತರ ಇರ್ತಾವ. ಸೊ ನಾನು ಆಲ್ರೆಡಿ ಈಗ ನಾನು ಲೆಟರ್ ಅಂತ ಟೈಪ್ ಮಾಡಿದ್ದೀನಿ. ನನಗೇನ್ ಬೇಕಾಗಿದ್ರೆ ರಿಸಿಪೆಂಟ್ ಬೇಕ್ರಿ. ಈ ರಿಸಿಪೆಂಟ್ ಅಂತಂದ್ರೆ ಯಾರಂದ್ರೆ ಯಾರ್ಯಾರು ಈ ಮಾಹಿತಿಯನ್ನ ಸ್ವೀಕಾರ ಮಾಡೋರು ಇರ್ತಾರೋ ಅವ್ರ ರಿಸಿಪೆಂಟ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಈಗ ಇಲ್ಲಿ ಕ್ಲಿಕ್ ಮಾಡ್ತೀನಿ ರೀ. ಇಲ್ಲಿ ಕ್ಲಿಕ್ ಮಾಡಿದಾಗ ಆಯ್ಕೆಗಳು ಬರ್ತಾವೆ. ಟೈಪ್ ನ್ಯೂ ಲಿಸ್ಟ್, ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್, ಸೆಲೆಕ್ಟ್ ಫ್ರಮ್ ಔಟ್ಲುಕ್ ಕಾಂಟ್ಯಾಕ್ಟ್ಸ್ ಅಂತ ಬರ್ತಾರೆ. ಸೊ ಟೈಪ್ ನ್ಯೂ ಲಿಸ್ಟ್ ಅಂತಂದ್ರೆ ನನಗೀಗ ಹೊಸ ಒಂದಿಷ್ಟು ಲಿಸ್ಟ್ ಮಾಡ್ಬೇಕು, ಯಾರ್ಯಾರಿಗೆ ಕಳಿಸ್ಬೇಕಾಗ್ಯದ ಅವ್ರ ಲಿಸ್ಟ್ ಅನ್ನ ಇವತ್ತು ಟೈಪ್ ಮಾಡ್ಬೇಕಾಗ್ಯದ, ಅದಕ್ಕೆ ಟೈಪ್ ನ್ಯೂ ಲಿಸ್ಟ್ ರೀ. ಇನ್ನು ಎರಡನೇದ್ರಿ ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್. ಆಲ್ರೆಡಿ ಒಂದು ಲಿಸ್ಟ್ ಅದ ಸರ್. ಈಗ ಕಾಮನ್ ನೋಡ್ರಿ, ಯಾವ್ದಾರ ಒಂದು DC ಆಫೀಸ್ ಇಂದ ಒಂದು ಹೊಸ ಲೆಟರ್ ಬಂತ, ಒಂದು ಮೆಸೇಜ್ ಬಂತಂದ್ರೆ ಅವ್ರು ಹೆಂಗಿರ್ತಾರೆ ನೀವು ಆಲ್ಮೋಸ್ಟ್ ನೋಡಿರ್ಬೋದ್ರಿ. ಯಾವ್ದಾದ್ರು ಮೇಲ್ ಐಡಿಗಳನ್ನ ನೋಡ್ತಾ ಹೋದ್ರಿ ಅಂತಂದ್ರೆ ಹೆಂಗಿರ್ತದಂದ್ರೆ DC ಆಫೀಸ್ ಕಲಬುರ್ಗಿ @ DC ಆಫೀಸ್ @ ಕೊಪ್ಪಳ. ಅಲ್ಲಿ ಏನಂದ್ರೆ ಅಲ್ಲಿ DC ಯಾರಿದ್ದಾರೆ ಮುಖ್ಯ ಅಲ್ರಿ, ಆ ಒಂದು ಮೇಲ್ ID ಯಾರು ಆಪರೇಟ್ ಮಾಡತ್ತಾರ ಯಾರಿಗೆ ಸಂಬಂಧ ಬೀಳ್ತಾವ ಅದಷ್ಟು ಇಂಪಾರ್ಟೆಂಟ್ ಇರ್ತದ್ರಿ. ಸೊ ನೀವು ಬಹಳಷ್ಟು ಕಡೆ ನೋಡಿರ್ಬೋದ್ರಿ ನೀವು, ಅವ್ರ ಮೇಲ್ ಐಡಿಗಳು ಹೆಂಗಿರ್ತಾವ ಅಂತಂದ್ರೆ ಅವ್ರ ಡೆಸಿಗ್ನೇಷನ್ ಜೊತೆನೇ ಇರ್ತಾವ್ರಿ ಅಷ್ಟೇ. ಇನ್ನು ಅವ್ರ ಹೆಸರಲ್ಲೇ ಮೇಲ್ ID ಬಂದವ ಅಂದ್ರೆ ಅವ್ರು ಚೇಂಜ್ ಆಗ್ತಿರ್ತಾವ್ರಿ. ಹಾಗೆ ಈ ಒಂದು DC ಆಫೀಸ್ನ ನಮ್ಮ ಮುಂದೆ ವರ್ಕ್ ಮಾಡತ್ತೀವಿ ಸರ್, ನಮ್ಮ DC ಆಫೀಸ್ನಾಗ ಯಾವ ಇಲಾಖೆಗೆ ಬರ್ತಾವ ಎಲ್ಲರಿಗೆ ಕೆಲವೊಂದ್ಸತಿ ಹೆಂಗಿರ್ತಂದ್ರೆ ಒಂದು ಸಂದೇಶ ಒಂದು ಇಲಾಖೆಗೆ ಹೋಗೋದಿರಂಗಿಲ್ರಿ, ಅದ್ರಿಗೆ ಸಂಬಂಧ ಇರಂಗಿಲ್ಲ. ಅಂತವ್ರ ಸಂದೇಶಗಳು ನೋಡ್ಬೇಕಾದ್ರೆ ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್ ಯಾರ್ಯಾರು ಅದಾರ್ರಿ ಇದ್ರಾಗ ಎಜುಕೇಶನ್ದವ್ರು ಬೇಕ್ರಿ ಸರ್, ಇದ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಬೇಕ್ರಿ, ಇನ್ನೊಂದು ಯಾವ್ದು ಬೇಕಾದ್ರೆ ಆ 3 ಡಿಪಾರ್ಟ್ಮೆಂಟ್ ಬೇಕ್ರಿ, ಇನ್ನು ಉಳಿದ ಡಿಪಾರ್ಟ್ಮೆಂಟ್ ಹಾಡ್ರಿ. ಹಾಗಾದಾಗ ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್ ಆಲ್ರೆಡಿ ಒಂದಿಷ್ಟು ಸೆಟ್ ಮಾಡಿ ಇಟ್ಟಿರ್ತಾರ್ರಿ, ಅವ್ರು ಅದನ್ನ ಮೇಲ್ ID ಹಾಕೋದ್ರಿ. ಇನ್ನು ಎರಡನೇದ್ರಿ ಸೆಲೆಕ್ಟ್ ಫ್ರಮ್ ಔಟ್ಲುಕ್ ಕಾಂಟ್ಯಾಕ್ಟ್. ಈ ಔಟ್ಲುಕ್ ಅಂತ ಅನ್ನೋದು ಒಂದ್ಸಲ ಕ್ವಶನ್ ಬಂದಿತ್ರಿ. ಈ ಔಟ್ಲುಕ್ ಅನ್ನೋದು ಏನದಂದ್ರೆ MS ಇವರೇ ಮೈಕ್ರೋಸಾಫ್ಟ್ ಕಂಪ್ನಿದವ್ರು ಇದ್ರಲ್ಲ, ಮೈಕ್ರೋಸಾಫ್ಟ್ ಕಂಪ್ನಿದವ್ರು ಹೆಂಗಿದಾರೆ ಅಂತಂದ್ರೆ ರೀ, ಯಾವ್ದಾದ್ರು ಒಂದು ಸಪೋಸ್ ಈಗ ಮುಂದೆ ನೀವೇ ಒಂದು ಯಾವ್ದಾದ್ರು ಒಂದು ವೆಬ್ಸೈಟ್ ಇರ್ಬೋದು ಅಥವಾ ಒಂದು ಯಾವ್ದೊಂದು ಅಪ್ಲಿಕೇಶನ್ ಡೆವಲಪ್ ಮಾಡಿ ಅದು ಫುಲ್ ಟ್ರೆಂಡಿಂಗ್ ದಾಗ ಬಂತು, ಬಹಳಷ್ಟು ಜನ ಯೂಸರ್ಸ್ ಅದಕ್ಕೆ ಯೂಸ್ ಮಾಡ್ತಾ ಇದ್ರು, ಬಹಳಷ್ಟು ಹೆಲ್ಪ್ ಅದ ಸರ್, ಸಮಾಜಕ್ಕೂ ಹೆಲ್ಪ್ ಅದ, ಅದ್ರಲ್ಲಿ ನಾವು ದುಡ್ಡು ಗಳಿಸಬಹುದು ಅಂತ ಬಂತ ಅಂತ ಇಟ್ಕೊಡ್ರಿ. ನೆಕ್ಸ್ಟ್ ಕಾಲ್ ಅವ್ರ ಮೈಕ್ರೋಸಾಫ್ಟ್ ಕಂಪ್ನಿ ಅಂತಾನೆ ಬರ್ತದೆ ನಮಗೆ. ಅವ್ರು ಒಂದೇ ಕೇಳ್ತಾರೆ ಎಷ್ಟಕ್ಕೆ ಮಾಡ್ತೀರಿ ಇದನ್ನ, ಹೌದ್ರಾ ರೀ? ಸೊ ಅದ್ರ ಅರ್ಥ ಏನಂದ್ರೆ ಈಗ ಮೈಕ್ರೋಸಾಫ್ಟ್ ಕಂಪ್ನಿದವ್ರು ಹೆಂಗಂದ್ರೆ ಯಾವ್ಯಾವ ವರ್ಕ್ ಆಗ್ಲತ್ತವ ನಿಯತ್ತಾಗಿ ಕರೆಕ್ಟ್ ಆಗಿ ಯಾವ ಚಲೋ ವರ್ಕ್ ಆಗ್ಲತ್ತವ ಅದ್ರಲ್ಲಿಂದ ಏನಾದ್ರು ಹೆಲ್ಪ್ ಆಗ್ಲತ್ತದ, ಅದ್ರಲ್ಲಿಂದ ಗಳಿಕೆ ಬರ್ಲತ್ತದ ಅಂತವನ್ನ ಅವ್ರು ಖರೀದಿ ಮಾಡ್ತಾರ್ರಿ. ಸೊ ಮೊದಲು MS ಆಫೀಸ್ ಸ್ಟಾರ್ಟ್ ಮಾಡಿದ್ರು, ಒಂದು ಆಫೀಸ್ನಾಗ ಏನೇನ್ ಬೇಕ್ರಿ ಸರ್, ಲೆಟರ್ ಟೈಪಿಂಗ್ ಇರ್ತಾರೆ, ವರ್ಡ್ ಡೆವಲಪ್ ಮಾಡಿದ್ರಿ, ಅಲ್ಲೊಂದಿಷ್ಟು ಡಾಟಾ ಸಣ್ಣ ಡಾಟಾ ಮೇಂಟೈನ್ ಮಾಡೋಕೆ ಸರ್, ಅದ್ರ ಜೊತೆ ಕ್ಯಾಲ್ಕುಲೇಷನ್ ಮಾಡೋಕೆ ಎಕ್ಸೆಲ್ ಮಾಡ್ಕೊಂಡ್ರು ಸರ್. ಯಾವ್ದಾದ್ರು ಒಂದು ಮಾಹಿತಿನ ರಿಪ್ರೆಸೆಂಟ್ ಮಾಡ್ಬೇಕು. ಎಕ್ಸಾಂಪಲ್ ನೋಡ್ರಿ, ಈ ಕರೋನಾ ಟೈಮ್ನಾಗ PPT ಅನ್ನೋದು ಬಹಳಷ್ಟು ಹೆಲ್ಪ್ ಐತ್ರಿ. ಅವ್ರು ಏನಿಲ್ಲ ಏನೇನದಾವ ಕೇಸ್ಗಳು ಎಷ್ಟಿದಾವ, ಯಾವ್ಯಾವ ಜಿಲ್ಲೆದಾಗ ಏನೇನದ ಅದ್ರ ಮಾಹಿತಿ ಕೊಡ್ಬೇಕಂತ PPT ಮುಖಾಂತರ ತೋರಿಸ್ತಾರೆ. ಇವನ್ ಅದ್ರಾಗ ಚಾರ್ಟ್ ಹಾಕಿ ತೋರಿಸ್ತಿದ್ರು. ಸೊ ಹಿಂಗ್ ಇಷ್ಟು 3 ಬೇಕ್ರಿ. ಅದಾದ್ಮೇಲೆ ಏನ್ ಬೇಕ್ರಿ ಸರ್, ಇಷ್ಟೆಲ್ಲ ಮುಗ್ದು ಮುಂದೆ ಏನ್ ಬೇಕಾದ್ರಿ, ಒಂದಿಷ್ಟು ಮಾಹಿತಿ ಶೇರ್ ಮಾಡ್ಬೇಕಾಗ್ಯದ್ರಿ. ಮಾಹಿತಿ ಶೇರ್ ಮಾಡ್ಬೇಕಾದ್ರೆ ಈಗ ಔಟ್ಲುಕ್ ಅನ್ನೋದು ನೋಡ್ರಿ ಹೆಂಗ್ ಕೆಲಸ ಮಾಡ್ತದೆ. ನೀವು ಈ ಗೌರ್ಮೆಂಟ್ ಆಫೀಸ್ನಾಗ ಹೋದ್ಮೇಲೆ ಈ ಒಂದು ಇಲಾಖೆ ಅಂತಂದ್ರೆ ಈ ಔಟ್ಲುಕ್ ಯೂಸ್ ಮಾಡ್ತಾರೆ, ಆಲ್ಮೋಸ್ಟ್ ಎಲ್ಲ ಕಡೆ ಔಟ್ಲುಕ್ ಯೂಸ್ ಮಾಡ್ತಾರೆ. ಔಟ್ಲುಕ್ ಏನ್ ಕೆಲಸ ಮಾಡ್ತಂದ್ರೆ ಅದ್ರಾಗೆಲ್ಲ ಆ ಒಂದು ಸಂಸ್ಥೆಗೆ ಸಂಬಂಧಪಟ್ಟಿರೋ ಎಲ್ಲರ ಮೇಲ್ ID ಇರ್ತವ್ರಿ ಅದ್ರಾಗ್ರಿ. ಸರ್ ನಾ ವಿಪ್ರೋದ ಕೆಲಸ ಮಾಡ್ತಾ ಇದ್ದೀನಿ, ವಿಪ್ರೋದ ಕೆಲಸ ಮಾಡತ್ತೀನಿ ಅಂದ್ರೆ ಅವರು ಸಹ ಅವ್ರು ಬೇರೆ ಯೂಸ್ ಮಾಡಬಹುದು ಅಪ್ಲಿಕೇಶನ್, ಬಟ್ ಅದು ಏನಂತಂದ್ರೆ ಔಟ್ಲುಕ್ ಫಾರ್ಮ್ಯಾಟ್ ನಾಗೆ ಇರ್ತದ್ರಿ. ಆ ಒಂದು ಇದಕ್ಕೆ ಹೋದ್ರಿ ಅಂತ ಇಟ್ಕೊಡ್ರಿ, ಔಟ್ಲುಕ್ ನಾಗ ಓಪನ್ ಮಾಡಿದ್ರೆ ಅಂದ್ರೆ ಆ ವಿಪ್ರೋನಲ್ಲಿರೋ ಪ್ರತಿಯೊಬ್ಬರ ಮೇಲ್ ಐಡಿಗಳು ಅದ್ರ ಅವೈಲೇಬಲ್ ಇರ್ತಾವ್ರಿ. ಅಂದ್ರೆ ನಿಮ್ ಮೇಲ್ ID ಹೇಳ್ರಿ ಸರ್, ನಿಮ್ ಮೇಲ್ ID ಕೊಡ್ರಿ ಅಂತ ಕಾಲ್ ಮಾಡಿ ಕೇಳೋ ಅವಶ್ಯಕತೆ ಇಲ್ರಿ. ಸೊ ಔಟ್ಲುಕ್ ಎದಕ್ಕೆ ಯೂಸ್ ಮಾಡ್ತಾರ ಅಂತಂದ್ರೆ ಯಾವ್ದಾದ್ರು ಒಂದು ಸಂಸ್ಥೆಯ ಹೌದ್ರಾ ರೀ
ಮೇಲಿಂಗ್ ಅನ್ನ ಅಥವಾ ಮೇಲ್ಗಳನ್ನ ನಾವು ಮೇಂಟೈನ್ ಮಾಡಕ್ಕೆ ಅದ್ರ ಸರ್ವಿಸ್ ಕೊಡಕ್ಕೆ ಇದನ್ನ ಬಳಕೆ ಮಾಡ್ತಿರ್ತಾರ್ರಿ. ಸೊ ನೆನಪಿರ್ತದ್ರೆ. ಸೊ ಇದು ಔಟ್ಲುಕ್ ಅನ್ನೋದು ಹೆಂಗ್ ಕೆಲಸ ಮಾಡ್ತದಂದ್ರ ಒಂದು ಸಂಸ್ಥೆ ಎಲ್ಲಾ ಮೇಲ್ ಐಡಿಗಳನ್ನು ಹೊಂದಿರುವಂತಹ ಒಂದು ಅಪ್ಲಿಕೇಶನ್ ರೀ. ಇದು ಕೂಡ ಮೈಕ್ರೋಸಾಫ್ಟ್ ಕಂಪ್ನಿದವ್ರು ಆಮೇಲೆ ಖರೀದಿ ಮಾಡಿದ್ರು. ಈಗ ಔಟ್ಲುಕ್ ಕೂಡ ಏನಂತಂದ್ರೆ ಅದೇ ಮೈಕ್ರೋಸಾಫ್ಟ್ ಕಂಪ್ನಿದವ್ರಿಗೆ ಸಂಬಂಧಪಟ್ಟಿದ್ದಾರೆ. ಸೊ ಇಲ್ಲಿ ಬರುವಂತಹ ಆಯ್ಕೆದಾಗ 3 ಅದಾವ್ರಿ. ಕ್ರಿಯೇಟ್ ಟೈಪ್ ನ್ಯೂ ಲಿಸ್ಟ್ ರೀ, ಇನ್ನೊಂದು ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್, ಇನ್ನು 3ನೇದ್ರಿ ಸೆಲೆಕ್ಟ್ ಫ್ರಮ್ ಔಟ್ಲುಕ್ ಕಾಂಟ್ಯಾಕ್ಟ್. ಅಂದ್ರೆ ಈಗ ಔಟ್ಲುಕ್ ಅನ್ನೋದು ಸರ್ ಅದ್ರಾಗ ಇದ್ದೀವಿ ಎಲ್ಲ ಕಾಂಟ್ಯಾಕ್ಟ್ ಗಳನ್ನ ತಗೋಬೇಕಂದ್ರೆ ಇದನ್ನ ಏನಂತ ಕರಿತೀವಿ ಸೆಲೆಕ್ಟ್ ಫ್ರಮ್ ಔಟ್ಲುಕ್ ಕಾಂಟ್ಯಾಕ್ಟ್ಸ್ ಅಂತ ಕರೀತಾರ್ರಿ. ನೆನಪಿರ್ತದ್ರೆ ರೀ. ಒಂದು ಮಾಹಿತಿ ಅದ ಸರ್, ಅದನ್ನ ಕಳಿಸಬೇಕಾಗಿತ್ತು 3 ಆಯ್ಕೆ ಇದಾವ್ರಿ. ಒಂದು ಟೈಪ್ ನ್ಯೂ ಲಿಸ್ಟ್ ಅಂತ ಹೇಳ್ತೀವ್ರಿ, ಹೊಸ ಲಿಸ್ಟ್ ಅನ್ನ ನಾವು ಟೈಪ್ ಮಾಡಾಕ್ರಿ. 2ನೇದು ಆಯ್ಕೆ ಬರ್ತದ್ರಿ ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್. ಸರ್ ಆಲ್ರೆಡಿ ಅದಾರಿ ಸರ್, ಅದನ್ನ ನಾ ಮೇಲ್ ಐಡಿ ಕೊಟ್ಕೋತೀನಿ ರೀ. ಇಲ್ಲ ಸರ್ 3ನೇದು ಯಾವ್ದು ಅಂತಂದ್ರೆ ಆ ಸಂಸ್ಥೆಯ ಒಂದು ಔಟ್ಲುಕ್ ಅಕೌಂಟ್ ಅದ ಸರ್, ಔಟ್ಲುಕ್ ಅಕೌಂಟ್ ನ ಬರೀ ಕಾಂಟ್ಯಾಕ್ಟ್ ಗಳು ಇರ್ತಾವ್ರಿ, ಅದನ್ನ ತಗೋತೀನಿ ಅಂದ್ರೆ ಅದು ಸಹ ತಗೋಬಹುದ್ರಿ. ಸೊ ನಾ ಟೈಪ್ ನ್ಯೂ ಲಿಸ್ಟ್ ಅಂತ ತಗೋಣಂತ್ರಿ. ಹೊಸ ಲಿಸ್ಟ್ ಕೊಡ್ಬೇಕಾಗ್ಯದ, ಅಲ್ಲಿ ಕ್ಲಿಕ್ ಮಾಡ್ತೇನ್ರಿ. ಇಲ್ಲಿ ಬಂದ್ಮೇಲೆ ನಮಗೊಂದು ಡೈಲಾಗ್ ಬಾಕ್ಸ್ ಬರ್ತದ್ರಿ. ಏನಂದ್ರೆ ನ್ಯೂ ಅಡ್ರೆಸ್ ಲಿಸ್ಟ್, ಹೊಸ ಅಡ್ರೆಸ್ ಗಳ ಲಿಸ್ಟ್ ಅಂತ ಕೇಳ್ತೇನ್ರಿ. ಈಗ ಟೈಟಲ್ ಅಂತದರಿ. ಟೈಟಲ್ ಅಂತಂದ್ರೆ ಯಾವ ಮಾಹಿತಿ ಕೊಡ್ಲಕತ್ತೀವಿ ಆಲ್ಮೋಸ್ಟ್ ನೋಡ್ರಿ. ಈಗ ಎಕ್ಸಾಂಪಲ್ ಮೇಲ್ ಬಂದದ, ಅದು ಬಂದದ, ನಾವೇನ್ ನೋಡ್ತೀವಿ ಅಂತಂದ್ರೆ ಇಲ್ಲಿ ಬರುವಂತಹ ಸಬ್ಜೆಕ್ಟ್ ನೋಡ್ತೀವಿ ಫಸ್ಟ್. ಇಲ್ಲಿ ಬರುವಂತಹ ಸಬ್ಜೆಕ್ಟ್ ನೋಡಿರ್ತೀವಿ, ಹೌದಾ. ಆಮೇಲೆ ನಿಮ್ಗೆ ಯಾವ್ದಾದ್ರು ಒಂದು ನೋಟಿಫಿಕೇಶನ್ ಬಂದಂತಂದ್ರೆ ಫಸ್ಟ್ ನೋಡ್ಬಿಡ್ತೀವಿ ಅದು ಏನ್ ಜಾಬ್ ಇಲ್ಲದ ಅಂತ ಹೇಳಿ. ಹಾಗೆ ಇಲ್ಲಿ ನಾವ್ ಏನ್ ಕೊಡ್ಬೇಕಾಗ್ಯದ ಮಾಹಿತಿ ಅದನ್ನ ಕೊಡ್ಬೇಕಾದ್ರೆ ಟೈಟಲ್ ಅಂತ ಕೊಡೋದ್ರಿ. ಫಾರ್ ಎಕ್ಸಾಂಪಲ್ ಹಾಲಿಡೇ ಲಿಸ್ಟ್ ಅಂತ ಕೊಟ್ಟಾರ ಅಂತ ಇಟ್ಕೊಳ್ಳೋಣಂತ್ರಿ. ಇನ್ನ ಫಸ್ಟ್ ನೇಮ್, ಈ ಹಿಂದೆ ಕಲ್ತೀವ್ರಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಮಿಡಲ್ ನೇಮ್ ಗೊತ್ತಾವಲ್ರಿ. ಫಸ್ಟ್ ನೇಮ್ ಅಂದ್ರೆ ರೀ ನಾವ್ ಯಾರಿಗೆ ಕೊಡ್ಬೇಕಾಗಿಲ್ಲ, ಅಪ್ಲಿಕೆಂಟ್ ಅಥವಾ ನಾನೇ ಅಪ್ಲೈ ಮಾಡ್ತಿದ್ರೆ ನಾನೇ ಫಸ್ಟ್ ನೇಮ್ ಆಗಿರ್ತ, ಹೌದ್ರಾ ರೀ. ಫಾರ್ ಎಕ್ಸಾಂಪಲ್ ಸರ್ ಹೆಸರು ಕೊಡೋಣಂತ್ರಿ, ಹೌದ್ರಾ ರೀ. ನೆಕ್ಸ್ಟ್ ಲಾಸ್ಟ್ ನೇಮ್ ಅಂದ್ರೆ ಸರ್ ನೇಮ್ ರೀ. ನೆಕ್ಸ್ಟ್ ರೀ ಕಂಪನಿ ಹೆಸರು ರೀ, ಫಾರ್ ಎಕ್ಸಾಂಪಲ್ ರಾಜ್ ಕೋಚಿಂಗ್ ಅಂತ ಕೊಡೋಣಂತ್ರಿ. ಅಡ್ರೆಸ್ 1 ಕೂಬಾ ಪ್ಲಾಟ್, ಹೌದಲ್ರಿ. ನೆಕ್ಸ್ಟ್ ಅಡ್ರೆಸ್ 2, ನಮ್ಮ ಅಡ್ರೆಸ್ 1 ಹಳೆ ಬಿಲ್ಡಿಂಗ್ ಕೊಡೋಣಂತ. NV ಕಾಲೇಜ್ ಅಂತಂದ್ರೆ NV ದವ್ರು ನಾವು ಇದು ಮಾಡ್ದಂಗತ್ತಲ್ಲ. ಹಾಂ ರೀ, ನಿಯರ್ NV ಕಾಲೇಜ್ CA ಪಾಟೀಲ್ ಅಲ್ರಿ. ಓಕೆ, CA ಪಾಟೀಲ್ ಕಾಂಪ್ಲೆಕ್ಸ್ ರೀ, ಬಿಲ್ಡಿಂಗ್ ರೀ ಕಾಂಪ್ಲೆಕ್ಸ್. ಓಕೆ, ನೆಕ್ಸ್ಟ್ ಟ್ಯಾಬ್ ಹೊಡಿಬೇಕ್ರಿ, ಮುಂದಕ್ಕೆ ಹೋಗ್ತದ. ಇಲ್ಲಿ ಏನ್ ಬೇಕು, ಅಡ್ರೆಸ್ ಲೈನ್ 2 ಬೇಕು. ನೆಕ್ಸ್ಟ್ ಸಿಟಿ ಯಾವ್ದದ ರೀ, ಕಲಬುರಗಿ. ಓಕೆ, ಸೊ ಇನ್ನು ಸ್ಟೇಟ್ ಕೊಡ್ತೀವಿ ಅಂದ್ರೆ ಕೊಡ್ಬೋದು. ಇನ್ನು ಜಿಪ್ ಕೋಡ್ ಅಂತಂದ್ರೆ ಇಸ್ ನಥಿಂಗ್ ಬಟ್ ನಮ್ ಪಿನ್ ಕೋಡ್ ಅಂತ ಕರಿತೀವ್ರಿ. ನೆಕ್ಸ್ಟ್ ಕಂಟ್ರಿ ಅದು ಕೊಡ್ಬೋದು. ಹೋಮ್ ಫೋನ್, ವರ್ಕ್ ಫೋನ್ ಇದನ್ನೆಲ್ಲ ಕೊಟ್ಟಾದ್ಮೇಲೆ ಇಮೇಲ್ ಐಡಿ ಕೊಡ್ಬೇಕಾದಂತ ಇಟ್ಕೊಳ್ಳೋಂತ. ಸುಮ್ಮನೆ ಕೊಟ್ಟಿರ್ತೇನೆ ರೀ, raj@gmail ಅಂತ ಇಟ್ಕೊಳ್ತೀನಿ ರೀ, ಹೌದ್ರಾ ರೀ. ಇದು ಸರ್ ಮೇಲ್ ಐಡಿ ಅಲ್ರಿ, ಮತ್ತ ಮೇಲ್ ಮಾಡಿದ್ರೆ ಮತ್ತೆ ಬೇರೆ ಯಾರಿಗಾರ ಹೋಗಂಗದ ರೀ. ನೆಕ್ಸ್ಟ್ ಆಮೇಲೆ ಹಾಲಿಡೇ ಲಿಸ್ಟ್ ಅದನ್ನ ಕೊಡೋಣದ್ರಿ ಇಲ್ಲೂ ಟೈಟಲ್, ಹೌದ್ರಾ ರೀ. ಹಾಲಿಡೇ ಲಿಸ್ಟ್ ಇದನ್ನೊಂದು ಕಡೆ ಸೆಲೆಕ್ಟ್ ಮಾಡ್ಕೊಂಡ್ಬಿಡೋಣ್ರಿ, ಕಾಪಿ. ನೆಕ್ಸ್ಟ್ ಯಾರಂದ್ರೆ ಅಭಿ ಅವ್ರು ಕೊಡೋಣಂತ. ಸರ್ ನೇಮ್ 3 ಅಲ್ರಿ, ಅಭಿ ಅವ್ರಿ. ಹ್ಞೂ. ಮುಂದೆ ಇವರು ಪೊಲೀಸ್ ಇಲಾಖೆಗೆ ಹೋಗ್ಯಾರ ಅಂತ ಇಟ್ಕೊಳ್ಳೋಣಂತ್ರಿ, ಹೌದ್ರಿ. ಓಕೆ, ಎಲ್ಲಿ ಅಂದ್ರೆ SP ಆಫೀಸ್ನಾಗೆ ಜಾಯ್ನ್ ಆಗ್ಯಾರ ಅಂತ ಇಟ್ಕೊಳ್ಳೋಣಂತ್ರಿ, ಹೌದ್ರಾ ರೀ. ನಿಯರ್ ಗವರ್ಮೆಂಟ್ ಹಾಸ್ಪಿಟಲ್, ಹೌದ್ರಾ ರೀ. ನೆಕ್ಸ್ಟ್ ಅಡ್ರೆಸ್ 2 ಏನಂದ್ರೆ ಡೂ ಅಂತ ಕೊಡೋಣ. ಇದು ಡೂ ಅಂದ್ರೆ ರೀ ಸೇಮ್ ಅಂದಂಗ್ರಿ. ಇದನ್ನು ಸಹ ಕಲಬುರಗಿದಾಗ ಇಲ್ಲ ಬೆಂಗಳೂರಿಗಿನ ಜಾಯ್ನ್ ಆಗಿರ್ಬೋದು, ಹೇಳಕ್ಕಾಗಲ್ಲ ಸರ್. ಬೆಂಗಳೂರು ಎಲ್ಲರ ಕೊಡ್ರಿ ಸರ್, ಹೌದ್ರಿ. ಓಕೆ, ನೆಕ್ಸ್ಟ್ ಆನಂದ್ ಅವ್ರದಲ್ರಿ, ಸರ್ನೇಮ್ ಗೊತ್ತಿಲ್ರಿ ಆನಂದ್ ಅವ್ರದ್ರಿ. MARDE BE. ಓಕೆ, ಸ್ಪೆಲ್ಲಿಂಗ್ ತಪ್ಪಂದ್ರೆ ಬೈಬೇಡ್ರ ಇವ್ರಿ. ನೀವ್ ಯಾವ ಇಲಾಖೆ ರೀ? ತಪ್ಪದರಿ. RA ರೀ, ನಡೀತವ್ರಿ, ಏನಾಗಲ್ಲ. ನಿಮ್ಗೆ ಗುರ್ತಿಡ್ತಾರೆ, ನಿಮ್ಗೆ ಯಾರು ಗುರ್ತಿಡಲ್ಲ ಹೇಳ್ರಿ. ನೆಕ್ಸ್ಟ್ DC ಆಫೀಸ್ನಾಗ ಇದಾರ ಅಂತ ಇಟ್ಕೊಳ್ಳೋಣಂತ್ರಿ. ಓಕೆ, ಪ್ಲಾಟ್ 5. ಓಕೆ, ಓಕೆ ರೀ. ಸೊ ಇದನ್ನ ಕೊಟ್ಟು ಓಕೆ ಅಂದ್ಬೇಡಣಂತ್ರಿ. ಇದಾದ್ಮೇಲೆ ರೀ ಇಲ್ಲೊಂದು ಅಡ್ರೆಸ್ ಕೊಡ್ಬೇಕು. ಇದು ಕೇಳಿರೋ ಪ್ರಶ್ನೆ ರೀ ಎಕ್ಸಾಮ್ದಾಗ. ಏನಂದ್ರೆ
ಮೇಲ್ ಮರ್ಜ್ ನಲ್ಲಿ ಕೊಡುವಂತಹ ವಿಳಾಸಗಳು ಎಲ್ಲಿ ಸ್ಟೋರ್ ಆಗ್ತಾವಂತ ಕ್ವಶನ್ ಕೇಳಿನ್ರಿ. ಇದು ಬಹಳ ಇಂಪಾರ್ಟೆಂಟ್ ರೀ, 2 ಸಲ ಬಂದದ್ದು. ಒಂದ್ ನೆನಪಿರ್ಬೇಕ್ರಿ, ಈ ಮೇಲ್ ಮರ್ಜ್ ನಲ್ಲಿ ಅಥವಾ ಮೇಲಿಂಗ್ ನಲ್ಲಿ ಕೊಟ್ಟಿರುವಂತಹ ವಿಳಾಸಗಳು ಎಲ್ಲಿ ಸ್ಟೋರ್ ಆಗ್ತಾವ ಅಂದ್ರೆ ಮೈ ಡಾಟಾ ಸೋರ್ಸ್ ಅಥವಾ ಡಾಟಾ ಸೋರ್ಸ್ ಅಂದ್ರೂ ನಡೀತದ್ರಿ. ಸೊ ಈಗ ಇದ್ರಾಗೆ MS ಆಫೀಸ್ನಾಗ ಒಂದ್ ಬರ್ತದ್ರಿ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರಿತೀವ್ರಿ. ಅದಕ್ಕೆ ಏನಂತಂದ್ರೆ ಇಲ್ಲಿ ಬರುವಂತಹ ದತ್ತಾಂಶಗಳನ್ನು ಸಂಗ್ರಹ ಮಾಡುವಂತ ಒಂದು ಅಪ್ಲಿಕೇಶನ್ ಅಂತ ಹೇಳ್ತೀವ್ರಿ. ನಾವು ಹೋಗ್ಲೇ ಮಾತಾಡಿದ್ವಿ, ಎಲ್ಲಾ ಕಂಪ್ನಿದು ಒಂದೊಂದು ಏನಂತಂದ್ರೆ ಡಾಟಾ ಬೇಸ್ ಇರ್ತಾರೆ ಅಂತ ಹೇಳಿದ್ವಿ, ಹೌದಾ? ಹಾಗೆ ಈಗ ನಾವು ಕೊಡುವಂತಹ ಎಲ್ಲಾ ಮಾಹಿತಿಗಳು ಎಲ್ಲ ಅಂತಂದ್ರೆ ಡಾಟಾ ಸೋರ್ಸ್ ನಾಗ ಸೇವ್ ಆಗ್ತಾವ್ರಿ. ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಅಡ್ರೆಸ್, ಆಮೇಲೆ ಕೆಳಗಡೆ ಕೊಟ್ಟ ನೋಡ್ರಿ ಮೈಕ್ರೋಸಾಫ್ಟ್ ಆಫೀಸ್ ಅಡ್ರೆಸ್ ಲಿಸ್ಟ್. ಇದು ನೋಡ್ರಿ ಇನ್ನೊಂದು ಅದ ರೀ, ಒಂದು ಆಫೀಸ್ ಲಿಸ್ಟ್ ಅಂತ ಒಂದು ಅಪ್ಲಿಕೇಶನ್. ಅದ್ರಾಗ ನೀವು ತೊಗೊಂಡ್ರೆ ಬರೀ ಏನಿಲ್ರಿ, ಕಾಂಟ್ಯಾಕ್ಟ್ ನಂಬರ್, ಮೇಲ್ ID ಅವ್ರ ಅಡ್ರೆಸ್ ಅಷ್ಟೇ ಬರ್ತಾವ್ರಿ. ಸೊ ಇದಕ್ಕೊಂದು ನೇಮ್ ಕೊಡೋಣಂತ್ರಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ನೇಮ್ ಏನ್ ಕೊಡೋಣ ಅಂದ್ರೆ GK ಬ್ಯಾಚ್ ಅಂತ ಕೊಡಬೇಡ್ರೆ, ಆಲ್ರೆಡಿ GK ಬ್ಯಾಚ್ ಅದರ ಇದ್ರಾಗ ಇರ್ಬೋದು, ಅಲ್ಲದ ನೋಡ್ರಿ. ಇದು ಯಾವ್ದಂದ್ರೆ ರೀ ನ್ಯೂ ಬ್ಯಾಚ್ ಅಂತ ಕೊಡೋಣ ಬಿಡ್ರಿ, ಅದಕ್ಕೆ ನ್ಯೂ ಬ್ಯಾಚ್ ಅಂತ ನೇಮ್ ಕೊಡೋಣ. ಕೊಟ್ಟು ಇದಕ್ಕೆ ಸೇವ್ ನೋಡ್ರಿ. ಈಗ ಸೇವ್ ಆಯ್ತ್ರಿ. ಇಲ್ಲಿ ತನ ನೋಡ್ರಿ ಎಡಿಟ್ ರೆಸಿಪೆಂಟ್ ಅಂತ ಅನ್ನೋದು ಇನ್ಆಕ್ಟಿವ್ ನಾಗಿತ್ತು, ಇದು ಹೈಲೈಟ್ ಅಂತ ಹೆಂಗ್ ಬಂದ ಆ ತರ ಐತ್ರಿ. ಈಗ ಇದೆ ಆಕ್ಟಿವ್ ಐತ್ರಿ. ಸೊ ಅದ್ರ ಅರ್ಥ ಈಗ ಅದ್ರಾಗ ಅಡ್ರೆಸ್ ಬಂದು ಎಡಿಟ್ ಮಾಡ್ಲಕ್ ಹೆಲ್ಪ್ ಆಗ್ತದೆ ಅಂತ ಅರ್ತಾರೆ. ನೆಕ್ಸ್ಟ್ ಇದನ್ನೆಲ್ಲ ಕೊಟ್ಟೆ ಸರ್. ಕೊಟ್ಟಾದ್ಮೇಲೆ ಈಗ ಟೂ ಅಡ್ರೆಸ್ ನಾಗ ಏನೇನ್ ಬೇಕು ಇಲ್ಲಿ ಬರೋಣಂತ್ರಿ. ಟೂ ನಾಗ ಏನ್ ಬೇಕು ಅಂತಾರೆ ಇಲ್ಲಿ ನಮಗ್ ಮುಂದ್ ಬಂದ್ಮೇಲೆ ಅದ್ರದ್ದು ಫೀಲ್ಡ್ ಅಂತ ಕರೀತಾರ್ರಿ, ಮರ್ಜ್ ಫೀಲ್ಡ್. ಈಗ ನಾವ್ ಏನೇನ್ ಹಾಕೊಂಡಿವಿ ಅಲ್ಲಿ ಏನೇನ್ ಯೂಸ್ ಮಾಡಿವಿ ಅದ್ರದೊಂದು ಲಿಸ್ಟ್ ಇರ್ತದೆ. ಇದ್ರಾಗ ಬರೀ ಫೀಲ್ಡ್ ಇರ್ತಾವ್ರಿ. ಟೈಟಲ್ ಅದ್ರಿ ಸರ್. ಫಸ್ಟ್ ಈಗ ಟೈಟಲ್ ಬ್ಯಾಡ್ರಿ, ಟೈಟಲ್ ಸಬ್ಜೆಕ್ಟ್ ನ ಕೊಡೋಣಂತ ಫಸ್ಟ್ ನೇಮ್ ಸ್ಪೇಸ್ ಸರ್ ನೇಮ್ ಆಲ್ಮೋಸ್ಟ್ ಅಂದ್ರೆ ಮುಂದ್ಗಡೆ ಕೊಟ್ಟಿರ್ತೀವ್ರಿ, ಲಾಸ್ಟ್ ನೇಮ್ ರೀ. ಇನ್ನ ಅವ್ರು ಕಾರ್ಯನಿರ್ವಹಿಸುವಂತಹ ಸಂಸ್ಥೆ ಆಗಿರ್ಬೋದು, ಇಲಾಖೆ ಆಗಿರ್ಬೋದು, ಕಂಪ್ನಿ ನೇಮ್ ರೀ. ನೆಕ್ಸ್ಟ್ ರೀ ಅಡ್ರೆಸ್ 1, ನೆಕ್ಸ್ಟ್ ಅಡ್ರೆಸ್ 2, ನಮ್ಗೆ ಎಲ್ಲೆಲ್ಲ ಅದನ್ನ ಬೇಕಲ್ಲ ಹಾಕೊಂಡ್ಬಿಡೋದ್ರಿ, ಸಿಟಿ ರೀ. ಇಷ್ಟ ಹಾಕಿದ್ರಿ. ಇನ್ನು ಸಬ್ಜೆಕ್ಟ್ ಅಂತ ಬಂದ್ರೆ ಏನ್ ಬರ್ತದ್ರಿ, ಟೈಟಲ್ ಅಂತ ಬರ್ತದ್ರಿ. ಈಗ ಇನ್ಸರ್ಟ್ ಟೈಟಲ್ ಎಲ್ಲ ಹಾಕೊಂಡೆ ಸರ್. ಈಗ ಇದನ್ನೆಲ್ಲ ಏನ್ ಮಾಡಿದೇವಿ ನಾವು ಅಂತಂದ್ರೆ ರೀ, ಅಲ್ಲಿ ನಾವು ಕೊಡುವಂತಹ ಏನೇನ್ ಬೇಕನ್ನೋದನ್ನ ಕೊಟ್ಟೇವ್ರಿ. ಅದಾದ್ಮೇಲೆ ಈ ಒಂದು ಫೀಲ್ಡ್ ಅಲ್ಲಿರುವಂತಹ ದತ್ತಾಂಶಗಳ ರಿಪ್ರೆಸೆಂಟ್ ಮಾಡ್ಬೇಕು, ನನಗೆ ಅದು ಕಾಣಬೇಕ್ರಿ ಸರ್. ಕಾಣಬೇಕು ಅಂತಂದ್ರೆ ಇಲ್ಲೊಂದು ಆಯ್ಕೆ ಅದ ರೀ, ಏನಂದ್ರೆ ಪ್ರಿವ್ಯೂ ರಿಸಲ್ಟ್ ಅಂತ್ರಿ. ಈಗ ಇದನ್ನ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ಈಗ ಫಸ್ಟ್ ಈಗ ಬರೋದು ಸರ್ ಹೆಸರು ಒಂದು ಬಂತ್ರಿ, ಇದು ಮ್ಯಾಟ್ರ್ ಹೌದ್ರೆ, ಅಡ್ರೆಸ್ ಬಂತು. ಅದ್ರ ಜೊತೆ ಏನದ ರೀ ಈಗ ಇರುವಂತಹ ಲೆಟರ್ ಅದ ರೀ. ಈಗ ಸ್ವಲ್ಪ ಸನಿ ಮಾಡ್ಕೊಂಡ್ಬಿಡಂದ್ರೆ, ಈಗ ಸನಿ ಮಾಡ್ಕೋಬೇಕಂದ್ರ ಲೈನ್ ಸ್ಪೇಸಿಂಗ್ ರೀ. MS ವರ್ಡ್ ನಲ್ಲಿನ ಬೈ ಡಿಫಾಲ್ಟ್ ಲೈನ್ ಸ್ಪೇಸಿಂಗ್ ಎಷ್ಟು ಇರ್ತದ ರೀ? ಹಾ ರೀ, ಒಂದ್ರ ಆನ್ಸರ್ ಒಂದಕ್ಕೆ ಹಾಕ್ಬೇಡ್ರಿ, 1.54 ಅದ ನೋಡ್ರಿ, ಹೌದ್ರಾ? ಹೆಂಗ್ ಮಾಡ್ಬೇಡ್ರಿ. ನೆಕ್ಸ್ಟ್ ಓಕೆ. ಸೊ ಈಗ ಸರ್ದು ಅಡ್ರೆಸ್ ಬಂತ್ರಿ. ನೆಕ್ಸ್ಟ್ ಎರಡನೇದ್ರಿ, ಇನ್ನ ಎರಡನೇದ ಅಡ್ರೆಸ್ ಬೇಕಾಗಿದ್ರಿ. ಈಗ ಚೆನ್ನಾಗಿ ಇದನ್ನ ತಗೊಂಡೆ, ಇದನ್ನ ಪ್ರಿಂಟ್ ಕೊಟ್ಟೆ, Ctrl+P ಅಂದ್ರೆ ಏನಾಗ್ತದ್ರಿ, ಪ್ರಿಂಟ್ ಬರ್ತದ್ರಿ, ಹಾರ್ಡ್ ಕಾಪಿ ರೀ. ಅದು ಪ್ರಿಂಟ್ ಬಂತು. ಈಗ ಎರಡನೇ ಅಡ್ರೆಸ್ ಯಾರ್ದದ ರೀ? ಎಕ್ಸಾಂಪಲ್ ಇಲ್ಲದ ನೋಡ್ರಿ, ನೆಕ್ಸ್ಟ್ ಅಡ್ರೆಸ್ ಅಥವಾ ನೆಕ್ಸ್ಟ್ ರಿಸಿಪೆಂಟ್ ಅಂತ ಕರಿತೋ, ನೆಕ್ಸ್ಟ್ ರೆಕಾರ್ಡ್ ಅಂತ ಕರಿತೀವ್ರಿ. ಎರಡನೇದ್ರಿ ಮ್ಯಾಟ್ರ್ ಅದೇ ಅದ ಸರ್, ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಅಡ್ರೆಸ್ ಚೇಂಜ್ ಆಗ್ಯದ್ರಿ. ನೆಕ್ಸ್ಟ್ ಈಗ ಮೂರನೇದ್ರಿ, ಇದನ್ನ ಕ್ಲಿಕ್ ಮಾಡ್ತೀನಿ, ಅದನ್ನು ಸೇರಿ ಸರ್. ಏನಂದ್ರೆ ಈಗ ಸಬ್ಜೆಕ್ಟ್ ಅದೇ ಅದ ಸರ್, ಮ್ಯಾಟ್ರ್ ಅದೇ ಅದ ರೀ, ಬಟ್ ಇಲ್ಲಿ ಏನಾಗಿದ್ರಿ ಅಡ್ರೆಸ್ ಏನಾಗ್ಯದ, ಸಾರಿ ಚೇಂಜ್ ಆಗ್ಯದ್ರಿ. ಸಬ್ಜೆಕ್ಟ್ ಅದು ಅದ, ಮ್ಯಾಟ್ರ್ ಅದೇ ಅದ, ಬಟ್ ಅಡ್ರೆಸ್ ಏನಾಗ್ಯದ್ರಿ ಚೇಂಜ್ ಆಗ್ಯದ್ರಿ. ಹಿಂಗೆ ನೀವು ಎಷ್ಟು ಜನರದ್ದು ಹಾಕಿರ್ತೀರೋ ಅಷ್ಟು ಜನರದ್ದು ಇಲ್ಲಿ ಬಂತ್ರಿ. ಸೊ ಇದೇನಂದ್ರೆ ಈಗ ನಂಗೆ ಸಪ್ರೇಟ್ ಪ್ರಿಂಟ್ ಹಾಕ್ಬೇಕಾಗಿದ್ರೆ ಪ್ರಿಂಟು ಕೊಡ್ಬೋದ್ರಿ. ಇಲ್ಲ ಸರ್ ನನಗೆ ಇದು ಪ್ರಿಂಟ್ ಹಾಕೋದಿಲ್ರಿ, ನನಗೆ ಏನ್ ಮಾಡ್ಬೇಕಾದ್ರೆ ಮೇಲ್ ಮಾಡ್ಬೇಕಾಗ್ಯದ್ರಿ. ಇಲ್ಲಿ ಬರ್ಬೇಕು ಲಾಸ್ಟಿಗೆ ರೀ, ಫಿನಿಶ್ ಅಂಡ್ ಮರ್ಜ್. ಇಲ್ಲಿ ಎರಡು ಆಯ್ಕೆಗಳು ಇಂಪಾರ್ಟೆಂಟ್ ರೀ. ಯಾವ್ಯಾವ ಅಂದ್ರೆ ಈಗ ಇಲ್ಲಿ ಕ್ಲಿಕ್ ಮಾಡಿದಾಗ ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್. ಇಂಡಿವಿಜುವಲ್ ಅಂದ್ರೆ ಪ್ರತಿಯೊಬ್ಬ ಒಂದು ಇಲ್ಲಿ ಇರುವಂತ ಅಡ್ರೆಸ್ ವ್ಯಕ್ತಿಯ ಸಪರೇಟ್ ಇದು ಮ್ಯಾಟ್ರ್ ಅನ್ನೋದಂದಂಗ ಆಗ್ತಾರೆ ಇಂಡಿವಿಜುವಲ್ ಅಂದ್ರೆ. ಪ್ರಿಂಟ್ ಡಾಕ್ಯುಮೆಂಟ್ ಅಂದ್ರೆ ಇಲ್ಲೇ ನಾನು ಪ್ರಿಂಟ್ ಕೊಡೋ ಸರ್, ಅವನ್ನೇ ಮಡಚಿ ನಾನು ಲಿಫಾಫಾನ ಹಾಕಿ ಮೇಲ್ ಮಾಡ್ತೀನಿ ಅಥವಾ ಕೊರಿಯರ್ ಮಾಡ್ತೀನಿ, ಪೋಸ್ಟ್ ಮಾಡ್ತೀನಿ. ಸೆಂಡ್ ಇಮೇಲ್ ಮೆಸೇಜ್ ಸರ್, ಇಲ್ಲಿರುವಂತ ಪ್ರತಿಯೊಬ್ಬ ರಿಸಿಪೆಂಟ್ಗೆ ಏನ್ ಹೋಗ್ಬೇಕ್ರಿ, ಇದು ಮೇಲ್ ಹೋಗ್ಬೇಕ್ರಿ. ಈ ತರ ಇವು ಮೂರು ಆಯ್ಕೆಗಳು ಇಂಪಾರ್ಟೆಂಟ್ ರೀ. ಯಾವ್ಯಾವ ಬರ್ತಾವ್ರಿ? ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ ರೀ, ಇನ್ ಎರಡನೇದು ಯಾವ್ದು ಬರ್ತಾವ್ರಿ? ಪ್ರಿಂಟ್ ಡಾಕ್ಯುಮೆಂಟ್ ರೀ, ಇನ್ನು ಮೂರನೇದ್ರಿ ಸೆಂಡ್ ಇಮೇಲ್ ರೀ. ಎಕ್ಸಾಮ್ದಾಗ ಏನ್ ಕೇಳ್ತಾನಂದ್ರೆ ಇದು ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ವಿಧದಾಗ ಕಳಿಸ್ತೀರಿ ಅಂತಂದ್ರೆ ಬರ್ಬೇಕ್ರಿ. ಯಾವಂದ್ರೆ ಪ್ರಿಂಟ್ ಮಾಡಿ ನಾವು ಹಾರ್ಡ್ ಕಾಪಿ ಕಳಿಸ್ತೀವೋ ಅಥವಾ ಇಮೇಲ್ ಮಾಡುವಂತ ಸಾಫ್ಟ್ ಕಾಪಿ ಹೋಗ್ತದೋ, ಇವೆರಡು ಇಂಪಾರ್ಟೆಂಟ್ ನೋಡ್ರಿ. ಕ್ಲಿಯರ್ ಅದಾರ ರೀ? ಮೇಲ್ ಮರ್ಜ್ ಹೆಂಗ್ ಕೆಲಸ ಮಾಡ್ತಂದ್ರೆ ಸರ್ ಒಂದು ಮಾಹಿತಿ ರೀ ಒಂದಕ್ಕಿಂತ ಹೆಚ್ಚಿನ ಜನರಿಗೆ ಕೊಡ್ಬೇಕಾಗ್ಯದ್ರಿ, ಅದನ್ರಿ. ಓಕೆ, ಈಗ ನೆಕ್ಸ್ಟ್ ಬಂದಲ್ರಿ ಸರ್, ಈಗ 3 ಜನರದ್ದು ಹಾಕಿರಿ. ಓಕೆ ಸರ್, ಈಗ ನಮ್ ಮುತ್ತೂರು ಇದ್ರ ಮಿಸ್ ಆಗಿದ್ರಿ ಸರ್, ಅವ್ರದ್ದು ಏನ್ ಮಾಡ್ಬೇಕ್ರಿ? ಹೌದ್ರಾ ರೀ? ಅವಾಗ ಏನ್ ನೋಡ್ಬೇಕಾಗಿತ್ತು ಅಂದ್ರೆ ರೀ, ಈಗ ಟೈಪ್ ನ್ಯೂ ಲಿಸ್ಟ್ ಅಂದ್ರೆ ಏನಾಗ್ತದ್ರಿ, ಹೊಸದ್ ಮಾಡೋದಾಗ್ತದ್ರಿ. ಯೂಸ್ ಎಕ್ಸಿಸ್ಟಿಂಗ್ ಅಂದ್ರೆ ಆಲ್ರೆಡಿ ಇದ್ದಿದಂತ ಆಗ್ತದ್ರಿ. ಔಟ್ಲುಕ್ ನಂತಂತೂ ಇಲ್ರಿ ಸರ್. ಈಗ ಎಲ್ಲಿಗೆ ಹೋಗ್ಬೇಕು ನಾವು ಅಂದ್ರೆ ಎಡಿಟ್ ರೆಸಿಪೆಂಟ್ ಹೋಗ್ಬೇಡಂತ್ರಿ. ಈಗ ಇಲ್ಲಿ ಎಷ್ಟು 3 ಜನರದ್ದು ಅದ ರೀ.
ಇಲ್ಲಿ ಆ ಫೈಲ್ ಬಂದಿರ್ತಾರೆ. ಇನ್ನೊಂದು ನೆನಪಿರೋದು, ಇನ್ ಕೇಸ್ ಮುಂದೆ ನಮಗ್ ಬರುವಂತ ಎಕ್ಸಾಮ್ದಾಗ್ರಿ ಇದ್ರದ್ದು ಎಕ್ಸ್ಟೆನ್ಷನ್ ಫೈಲ್ ನೇಮ್ ಕೇಳೋಣ ಅಂತ ಇಟ್ಕೊಳಮಂತ್ರಿ. ಕೇಳಿಲ್ಲ ಅಂದ್ರೆ ಭಾಳ ಒಳ್ಳೇದೈತ್ರಿ. ಅಚಾನಕ್ ಕೇಳೋಣ ಅಂದ್ರೆ ನಮ್ಮ ಹುಡುಗರು ಎಂದೊಂದು ಇದು ಆಗ್ಬಾರ್ದ್ರಿ. MDB ಅಂತಂದಂಗ್ರಿ. ಇದ್ರದ್ದು ಏನಿರ್ತದೆ ಅಂದ್ರೆ ಎಕ್ಸ್ಟೆನ್ಷನ್ ಫೈಲ್ ರೀ MDB. MS ವರ್ಡ್ ನ ಎಕ್ಸ್ಟೆನ್ಷನ್ ಫೈಲ್ ಏನದರಿ .doc ಅಥವಾ .docx ರೀ. ಆಮೇಲೆ ನೋಟ್ ಪ್ಯಾಡ್ ರೀ .txt ರೀ. ಓಕೆ, ಈಗಿಲ್ಲ ಅದ ನೋಡ್ರಿ, ನೀವು ಬ್ಯಾಚ್ ಅಂತ ಕೊಟ್ಟಿನಿ .MDB. ಇದು DB ಅಂದ್ರೆ ಡೇಟಾ ಬೇಸ್ ಅಂದಂಗ್ರಿ. ಓಕೆ, ನನಗೆ ಇದ್ರಾಗ ಎಡಿಟ್ ಮಾಡ್ಬೇಕಾಗಿ ಸರ್. ಈಗ ಇಲ್ಲಿ ಕ್ಲಿಕ್ ಮಾಡ್ತೀನಿ ರೀ, ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಎರಡು ಆಯ್ಕೆ ಐತವ್ರಿ, ಎಡಿಟ್ ರೀ. ನೆಕ್ಸ್ಟ್ ಸರ್, ಇದ್ರಾಗ ಯಾರ್ದ್ರಿ ಇನ್ನೊಬ್ರದ್ದು ಎಂಟ್ರಿ ಮಾಡೋಕ್ರಿ. ಕೊನೆಯ ಇರುವಂತಹ ವ್ಯಕ್ತಿಯ ಅಡ್ರೆಸ್ ನ ಒಂದು ಲಿಸ್ಟಿಗೆ ಬಂದು ರೆಕಾರ್ಡ್ ಬಂದು ಟ್ಯಾಬ್ ಬರ್ಕೊಂತ ಹೋಗೋದ್ರಿ. ಆಮೇಲೆ ನೆಕ್ಸ್ಟ್ ಈಗ ಲಾಸ್ಟ್ ಟ್ಯಾಬ್ ಆದ್ಮೇಲೆ ಇಲ್ಲಿ ಮತ್ತೆ ಸ್ಪೇಸ್ ಕೊಡ್ತಾನ್ರಿ. ಸೊ ಇಲ್ಲಿ ಏನ್ ಬೇಕು ಸರ್, ಅವ್ರನ್ನೂ ಅದೇ ಹಾಲಿಡೇದೇ ಕಳಿಸ್ಬೇಕಾಗಿದೆ ಸರ್. ಈಗ ಮುತ್ತು, ರೈಟ್, ಸರ್ ನೇಮ್ ಗೊತ್ತಿಲ್ರಿ ಮುತ್ತು ಅವ್ರೆ, ಬಿ ಅಂತ ಹಾಕಂಬ್ರಿ. ಓಕೆ, ಚಲೋ. ನೆಕ್ಸ್ಟ್ ಎಲ್ಲಿ ಅಂದ್ರೆ ರಾಜ್ ಕೋಚಿಂಗ್ದಾಗ ಇದಾರೆ ಅಂತ ಇಟ್ಕೊಳ್ಳೋಣ ಅಂತ. ಓಕೆ, ನೆಕ್ಸ್ಟ್ ರೀ ಸೇಮ್ ಅಡ್ರೆಸ್ ಅದಲ್ರಿ, ಇದನ್ನ ಕಾಪಿ ಪೇಸ್ಟ್ ಮಾಡಕ್ಕೆ ಆಯ್ಕೆ ಮಾಡುವ ಶಾರ್ಟ್ಕಟ್ ಕೀ ರೀ Ctrl+, ಪೇಸ್ಟ್ ಮಾಡಲು ಬಳಸೋ ಶಾರ್ಟ್ಕಟ್ ಕೀ ರೀ Ctrl+, ಬೇರೆ. ಓಕೆ, ನೆಕ್ಸ್ಟ್. ಸೊ ಇದಾದ್ಮೇಲೆ ಇದನ್ನ ಓಕೆ ಅಂತ ಬಿಡದ್ರಿ. ಇಲ್ಲಿ ಕೇಳ್ತಾನ್ರಿ ನಿಮಗೆ, do you want to update your recipient list and save the changes to new batch? Yes, ನಮ್ಗೆ ಇದು ಬೇಕಾಗಿದೆ ಅವ್ರದ್ದು ಅಡ್ರೆಸ್. ಸೊ ಇಲ್ಲಿ ಎಸ್ ಅಂತ ಬಿಡೋಣಂತ್ರಿ. ಈಗ ನೋಡ್ಬೇಕ್ರಿ, ಎರಡನೇದೊಂದು ಎಕ್ಸ್ಟ್ರಾ ಎಂಟ್ರಿ ಆಗಿದ್ರೆ ಅಲ್ರಿ, ಇನ್ನೊಂದು ಬಂದದ್ರೆ ರೀ. ಓಕೆ, ಇದನ್ನ ಕೊಟ್ಟು ಓಕೆ ಅಂತೀನಿ ಸರ್. ಈಗ ಆನಂದ್ ಅವ್ರದ್ದು ಲಾಸ್ಟ್ ಐತ್ರಿ. ಈಗ 4ನೇ ರೆಕಾರ್ಡ್ ನೋಡಂದ್ರೆ ರೀ. ಓಕೆ, ಅವ್ರದ್ದು ಬಂತ್ರಿ, ಹೌದ್ರಾ ರೀ. ಸೊ ಅದ್ರ ಅರ್ಥ ಏನಂದ್ರೆ, ನಾವು ಹೊಸ ಒಂದು ವ್ಯಕ್ತಿಯ ವಿಳಾಸವನ್ನ ಅಥವಾ ರೆಸಿಪೆಂಟ್ ಅಡ್ರೆಸ್ ಅನ್ನ ಸೇರಿಸಲು ಆಯ್ಕೆ ಮಾಡುವಂತ ಆಯ್ಕೆನ ಯಾವ್ದಂದ್ರೆ ರೀ ಎಡಿಟ್ ರಿಸಿಪೆಂಟ್. ಸರ್ ನೆಕ್ಸ್ಟ್ ರೀ, ಈಗ ಒಂದು ಲೆಟರ್ ಎಲ್ಲ ಕೊಟ್ಟಿದ್ವಿ, ಕರೆಕ್ಟ್ ಅದ ರೀ, ಹೌದಾ. ಏನಾಯ್ತಂದ್ರೆ ಮುಂದೆ ಸರ್ ಆನಂದ್ ಅವ್ರಿಗೆ ಅಲ್ಲಿ ಟ್ರಾನ್ಸ್ಫರ್ ಆಗ್ಯದ ಸರ್, ಬೇರೆ ಕಡೆ ಹೋಗ್ಯಾರ್ರಿ ಅವ್ರಿಗೆ. ಹಾ, ಅವಾಗ ಏನ್ ಮಾಡ್ಬೇಕು ಸರ್, ಅವಾಗ ಯಾವ ಆಯ್ಕೆ ರೀ, ಇದೇ ಎಡಿಟೇ ರೀ. ಇಲ್ಲಿ ಬರ್ಬೇಕ್ರಿ, ಮತ್ತೆ ಆ ಒಂದು ಫೈಲ್ ನೇಮ್ ಕ್ಲಿಕ್ ಮಾಡ್ಬೇಕ್ರಿ, ಎಡಿಟ್ ಅನ್ಬೇಕ್ರಿ, ಮತ್ತೆ ಇಲ್ಲಿ ಬರ್ಬೇಕ್ರಿ. ಆನಂದ್ ಅವ್ರು ಇಲ್ಲಿದ್ದಾರೆ ಸರ್. ಈಗ ಸಸ್ಪೆಂಡ್ ಆಗಲ್ರಿ. ಓಕೆ, ಸಸ್ಪೆಂಡ್ ಆಗುವಂತ ಕೆಲಸ ಮಾಡಲ್ರಿ ಅವ್ರು, ಹೌದ್ರಾ ರೀ. ನೆಕ್ಸ್ಟ್ ಸರ್, ಈಗ DC ಆಫೀಸ್ ಎಲ್ಲಿಗೆ ಅಂತಂದ್ರ ಚಲೋ ಕೆಲಸ ಮಾಡಿದಕ್ಕವ್ರಿಗೆ CM ಆಫೀಸ್ನಾಗೆ ಕೊಟ್ಟಾರ್ರಿ, ಹೌದ್ರಾ ರೀ, ಹೌದ್ರಾ. ನೆಕ್ಸ್ಟ್ ಕಾವೇರಿ, ನೆಕ್ಸ್ಟ್ ರೀ ಮಲ್ಲೇಶ್ವರಂ ಅಂತ ಕೊಡಮ್ರಿ. ಓಕೆ ರೀ. ಈಗ ಇದನ್ನ ಬಂದ ಮೇಲೆ ಏನಾಯ್ತ್ರಿ ಸರ್, ಓಕೆ ಅಂದ್ ಬಿಡ್ರಿ. ನಾ ಚೇಂಜಸ್ ಮಾಡಿ ತಗೋಬೇಕೇನ್ರಿ? ಎಸ್ ತಗೋಬೇಕ್ರಿ. ನೆಕ್ಸ್ಟ್ ಇದನ್ನ ಓಕೆ ಅಂದ್ ಬಿಡಮಂತ್ರಿ. ಅದಾದ್ಮೇಲೆ ಬ್ಯಾಕ್ ಬಂದ್ರಿ. ಈಗ ಇವರು ಚೇಂಜ್ ಆಗ್ಯದ್ರಿ ಅಡ್ರೆಸ್ ರೀ, ರೈಟ್. ಸೊ ಅಂದ್ರೆ ಯಾವ್ದಾದ್ರು ಒಂದು ವ್ಯಕ್ತಿಯ ವಿಳಾಸದಲ್ಲಿ ಏನಾದ್ರೂ ದೋಷ ಕಂಡ್ರೆ ಅದನ್ನ ನಾವು ಎಡಿಟ್ ಮಾಡ್ಬೇಕಾಗಿತ್ತು ಅಂದ್ರೆ ಯಾವ ಆಯ್ಕೆ ರೀ, ಇದೇ ಎಡಿಟ್ ರಿಸಿಪೆಂಟ್ ರೀ. ಇರುವಂತಹ ಒಂದು ಲಿಸ್ಟ್ ನಲ್ಲಿ ಹೊಸ ಲಿಸ್ಟ್ ಅನ್ನು ಸೇರಿಸಲು ಇರುವ ಲಿಸ್ಟ್ ನಾಗೆ ಹೊಸ ಲಿಸ್ಟ್ ಸೇರಿಸ್ಬೇಕು. ಅವಾಗ ಯಾವ್ದ್ರಿ, ಇದೇ ಎಡಿಟ್ ರಿಸಿಪೆಂಟ್ ರೀ. ನೆನ್ಪಿರ್ತಾವ್ರಿ ವಿಷ್ಟ್ರಿ ಯಾವ್ಯಾವ ಇದ್ರ ಬರ್ತದ ಸರ್. ಇದ್ರಾಗ್ರಿ ಯಾರೋ ಒಬ್ರು ಪೂರಾ ರಿಟೈರ್ಡ್ ಆಗ್ಯಾರ ಸರ್, ಅವ್ರದ್ದು ಡಿಲೀಟೇ ಮಾಡ್ಬೇಕಾಗ್ಯದ್ರಿ. ಹಾ ರೀ, ಈಗ ಏನಾಗಿದ್ರಿ, ರಿಟೈರ್ಡ್ ಆಗ್ಯಾರ ಸರ್, ಅವ್ರು ಡಿಲೀಟ್ ಮಾಡ್ಬೇಕು. ಅವಾಗ್ನು ಸಹ ಯಾವ್ದು ಬರ್ತದ್ರಿ, ಇದೇ ಎಡಿಟ್ ರಿಸಿಪೆಂಟೇ ಬರ್ತದ್ರಿ. ನೆನ್ಪಿರ್ತಾವ್ರಿ ಇಷ್ಟ ಆಯ್ಕೆಗಳ್ರಿ. ಸೊ ನೆನ್ಪಿಲ್ರಿ, ನಾವು ಮೇಲ್ ಮಾರ್ಜಿ ಅದಕ್ಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯ್ತು. ಇದ್ರದ್ದು ಮೇನ್ ಮುಖ್ಯ ಕಾರ್ಯಗಳು ಫಂಕ್ಷನ್ಸ್ ಏನಂತ ಗೊತ್ತಾಯ್ತ್ರಿ. ಆಮೇಲೆ ಹೊಸ ಲಿಸ್ಟ್ ಹಾಕೋದಕ್ಕ ಇರುವಂತಹ ಲಿಸ್ಟ್ ಅನ್ನ ಸರ್, ಈಗ ನೀವು ಹೊಸ ಲಿಸ್ಟ್ ಹಾಕಿರಿ, ಓಕೆ ಸರ್. ಇದು ಒಂದು ಇದಾಯ್ತ್ರಿ, ಯಾವ್ದಾದ್ರೆ ಒಂದು ಇಲಾಖೆ ಐತ್ರಿ, ಈ ಬೇರೆ ಇಲಾಖೆದ್ರು ನೋಡ್ಬೇಕಾಗ್ಯದ್ರಿ. ಎಕ್ಸಾಂಪಲ್ ಈಗ ಇದನ್ನ ತೆಗೆದು ಬಿಡೋಣಂತ್ರಿ ಸರ್. ಇದನ್ನ ಬ್ಯಾಡ್ರಿ, ನಮ್ಗ ಹೊಸ ಲಿಸ್ಟ್ ಆಲ್ರೆಡಿ ಇದ್ದಿದ್ ಬ್ಯಾಡ್ರಿ, ಸಾರಿ ಈ ಹೊಸ ಬ್ಯಾಡ್ರಿ ಇದ್ದಿ ತಗೊಳಮಂತ್ರಿ. ಯಾವ್ದಂತಾರೆ ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್. ಇದ್ರಾಗ ನೋಡ್ರಿ ಇಷ್ಟು ಲಿಸ್ಟ್ ಅವ, ನಿಮ್ಗೆ ಇದ್ರಾಗ ಯಾವ್ದು ಬೇಕಾದ್ರಿ. ಒಂದು HSTR ಬ್ಯಾಚ್ ಇಂದ ಅದ ರೀ, ಅದನ್ನ ನೋಡ್ಬಿಡಮ. ಅದನ್ನ ಕ್ಲಿಕ್ ಮಾಡೋಣ ಅಂತ ಓಪನ್ ಅಂದ್ಬಿಡಮಂತ್ರಿ. ಓಕೆ, ಇಲ್ಲ ಅದ ನೋಡ್ರಿ ಅವ್ರ ಅಡ್ರೆಸ್ ಬೇರೆ ರೀ. ರಾಜ್ ಬಿರಾದರ್ ಅಂತ್ರಿ, HP ಕಂಪ್ನಿದವರು, ಫಸ್ಟ್ ಕ್ಲಾಸ್ ರೀ. ಇದು 1ನೇ ರೆಕಾರ್ಡ್ ರೀ. 2ನೇ ರೆಕಾರ್ಡ್ ಇಲ್ಲಿ ಯಾವ್ದೈತೆ ಅವ್ರು ನೋಡ್ರಿ, ಸಬ್ಜೆಕ್ಟ್ ನ ಮಂತ್ಲಿ ಮೀಟಿಂಗ್ ಬಗ್ಗೆ ಐತ್ರಿ ಅವ್ರದ್ರಿ, ಹೌದ್ರಾ ರೀ. ನೆಕ್ಸ್ಟ್ 2ನೇ ರೆಕಾರ್ಡ್ ರೀ. ಓಕೆ, ಇದು ಯಾವ್ದು ಮೈಕ್ರೋಸಾಫ್ಟ್ ಕಂಪ್ನಿದಾಗ ಕೆಲಸ ಮಾಡ್ರ ಅವ್ರದ್ದು ಅದ ರೀ. ನೆಕ್ಸ್ಟ್ 3ನೇ ರೆಕಾರ್ಡ್ ಈ ತರ. ಸೊ ಅಂದ್ರೆ ಇಲ್ಲಿ ಏನಾಗ್ತಂದ್ರೆ, ನಾವು ಇರುವಂತಹ ಒಂದು ವ್ಯಕ್ತಿ ಆಲ್ರೆಡಿ ಇದ್ದಿರುವಂತ ಒಬ್ಬ ವ್ಯಕ್ತಿ ವಿಷಯಗಳು ತಗೋಬೇಕಾದ್ರೆ ಅಡ್ರೆಸ್ ತಗೊಳ್ಳಿ ಸರ್. ಮತ್ತೆ ಇಲ್ಲಿ ಇದು ಹಾಲಿಡೇಸ್ ಲಿಸ್ಟ್ ಬೇಕಾಗಿತ್ರಿ, ಇಲ್ಲಿ ಮಂತ್ಲಿ ಮೀಟಿಂಗ್ ಅಂತ ಬಂದದಲ್ರಿ ಅಂತಂದ್ರೆ ಆ ಒಂದು ಫೈಲಿಗೆ ಅದು ಕೊಟ್ಟಿರೋದ ಸರ್. ನಮಗದು ಬೇಡ ಬೇಡ್ರಿ, ಇದನ್ನ ಅಲ್ಲೂ ಏನ್ ಬೇಕಾದ್ರೆ ಹಾಲಿಡೇ ಲಿಸ್ಟ್ ಬೇಕಾದ್ರೆ ಎಲ್ಲಿ ಹೋಗ್ಬೇಕು, ನಾನೀಗ ಎಡಿಟ್ ರಿಸಿಪೆಂಟ್ ಹೋಗ್ಬೇಕ್ರಿ. ಅಲ್ಲಿ ನೀವೇನೇನ್ ಚೇಂಜಸ್ ಮಾಡ್ತೀರಿ ಎಲ್ಲ ಇಲ್ಲಿ ಬಂದಿರ್ತಾರೆ. ಕ್ಲಿಯರ್ ಅದ ರೀ ಅದನ್ರಿ. ಓಕೆ, ನೆಕ್ಸ್ಟ್ ಇದು ಆದ್ಮೇಲೆ
ಇನ್ನು ನನಗೆ ಇಂಡಿವಿಜುವಲ್ ಬೇಕಾಗ್ಯದ್ರಿ, ಹೌದಾ? ಇವತ್ತಿಂದ ರಿಸಿಪೆಂಟ್ ತೊಗೊಳಮಂತ್ರಿ ನಾವು ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್, ಅದ್ರಾಗ ಇವತ್ತಿಂದ ಹೆಸರು ಏನು ಕೊಟ್ಟಿವ್ರಿ, ನ್ಯೂ ಬ್ಯಾಚ್ ಓಪನ್ ಅಂತ ಬಿಡೋದ್ರಿ. ಓಕೆ, ಸೊ ನನಗೆ ಇಲ್ಲಿ ಬಂದಮೇಲೆ ಫಿನಿಶ್ ಅಂತ ಬರ್ತಾವ್ರಿ. ಇಲ್ಲಿ ಫಿನಿಶ್ ಅಂತ ಬಂದಾಗ ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್. ಈಗ ಇಲ್ಲಿ MS ವರ್ಡ್ ಫೈಲ್ ಎಷ್ಟು ಅದಾವ್ರಿ? ಇಲ್ರಿ, ಇದ್ರಾಗ ಒಂದೇ ಕಾಣತ್ತಲ್ರಿ? ಇಲ್ಲ, ಒಂದೇ ಅದ ಇಲ್ಲಿ, ಹೌದ್ರಾ ರೀ? ಎಕ್ಸಾಂಪಲ್ ನೋಡ್ರಿ, ನಾ ಹಿಂಗೆ ಹೇಳಿದ್ರೆ ಗೊತ್ತಾಗ್ತದೆ ಎಷ್ಟು ಕಾಣತ್ತವ್ರಿ, ಒಂದೇ ಕಾಣತ್ತದ, ಹೌದಾ? ಈಗ ಇಲ್ಲಿ ಬಂದ್ಮೇಲ್ರಿ ಫಿನಿಶ್ ಅಂತ ಬಂದಾಗ ಇಲ್ಲಿ ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡ್ತೀನಿ ರೀ. ಈಗ ಯಾವ್ಯಾವ ಬೇಕ್ರಿ ಸರ್ ನಮಗೆ? ಆಲ್ ಅಂದ್ರೆ ಎಲ್ಲಾ ಬಂದಾಗ್ರಿ. ಈಗ ಇದ್ರಂತ ವರ್ಡ್ ಡಾಕ್ಯುಮೆಂಟ್ ನಿಲ್ಲೋ ಪ್ರತಿಯೊಬ್ಬರು ವಿಳಾಸಗಳು ಅಷ್ಟು ಬಂದಂಗ್ರಿ. ಕರೆಂಟ್ ರೆಕಾರ್ಡ್ ಅಂದ್ರೆ ಇದು ಒಂದೇ ರೆಕಾರ್ಡ್ ಅನ್ನಂಗ್ರಿ. ಈಗ ಎಕ್ಸಾಂಪಲ್ ಸರ್ ಅದ್ರ ಸರ್ ಒಂದೇ ಅದನ್ನ ಎಡಿಟ್ ಆಗ್ಬೇಕನ್ನ ಅಥವಾ ಬರ್ಬೇಕನ್ನ. ಇನ್ನು ಫ್ರಾಮ್ ರೀ, ಎಕ್ಸಾಂಪಲ್ ಒಂದು 100 ರೆಸಿಪೆಂಟ್ ಇದ್ದಾರೆ ಸರ್, ಯಾರಂದ್ರ 50ರಿಂದ 60 ವ್ಯಕ್ತಿಗಳು ಅಷ್ಟೇ ಬೇಕ್ರಿ. ಈ ತರ ಕೊಟ್ಕೊಳಕ ಫ್ರಾಮ್ ಮತ್ತು ಟು ಅಂತ ಕೊಡ್ತೀವ್ರಿ. ಸರ್ ನಮ್ಗೆ ಎಲ್ಲರದು ಬೇಕಾಗ್ಯದ್ರಿ, ಆಲ್ ಅಂತ ತಗೋತೀನಿ, ಓಕೆ ಅಂತೀನ್ರಿ. ಈಗ ಇಲ್ಲಿ ಬಂದ್ರೆ ಅಂದ್ರೆ ನೋಡ್ರಿ, ಇಲ್ಲಿ 2 ಫೈಲ್ ಕಾಣತ್ತವ್ರಿ ರೀ, ಅಂದ್ರೆ ಏನಾಯ್ತ್ರಿ, 2 ಬಂದಾವ ಅಂತ ಅರ್ಥ. ಈಗ ಇದ್ರ ಹೆಸರು ಚೇಂಜ್ ಆಗಿರಂಗಿಲ್ರಿ, ಒಂದೇ ನಿಮಿಷ ರೀ. ಈಗ ಮೇಲಿಂಗ್ ಬರ್ತೀನಿ, ಇದು ಆಕ್ಟಿವ್ ಇಲ್ರಿ. ಓಕೆ, ಸೊ ಇಲ್ಲಿಗೆ ಬಂದಾಗ್ರಿ ಇದು ಯಾವ್ದ್ರಿ, ಮೊದಲನೇ ರೆಕಾರ್ಡ್ರಿಂಗ್. ಇಲ್ಲಿ ಪೇಜ್ ನೋಡ್ರಿ ಗೊತ್ತಾತ್ರಿ, 4 ಬಂದವ್ರಿ, ತಂತಾನೆ ಬಂದವ್ರಿ. ಇದು ಮೊದಲನೇ ಸರ್ ಅದ ರೀ, 2ನೇದ್ ಬಂದ್ಮೇಲೆ ರೀ ಅಭಿ ಅವ್ರದೈತ್ರಿ, 3ನೇದ್ ಬಂದ್ಮೇಲೆ ಆನಂದ್ ಅವ್ರದೈತ್ರಿ, ನೆಕ್ಸ್ಟ್ 4ನೇದ್ರಿ ಮುತ್ತವ್ರದ್. ಅಂದ್ರೆ ಸೊ ಈಗ ಏನಾಯ್ತು ಹೇಳ್ರಿ, ಪ್ರತಿಯೊಬ್ಬರದು ಇಂಡಿವಿಜುವಲ್ ಆಗಿ ನಾನು ಏನ್ ಮಾಡಿದೆ, ಇದನ್ನ ಎಡಿಟ್ ಮಾಡ್ಕೊಂಡೇರಿ. ಈಗ ನೋಡ್ರಿ 4 ವಿಳಾಸಗಳು ಇಲ್ಲಿ ಬಂದವ್ರಿ, 4 ಲೆಟರ್ಗಳು ಇಲ್ಲಿ ಬಂದವ್ರಿ. ಇದು ಯಾವಾಗ ಅಂದ್ರೆ ರೀ, ಇಂಡಿವಿಜುವಲ್ ಪ್ರತಿಯೊಬ್ಬರದು ಅಂತ ಅಂದಂಗ್ರಿ. ಸೊ ಈ ಒಂದು ಆಯ್ಕೆ ಯಾವ ತರ ಕೆಲಸ ಮಾಡ್ತಂದ್ರೆ, ಪ್ರತಿಯೊಬ್ಬರದು ಒಂದೊಂದು ಸಪರೇಟ್ ಪೇಜ್ ಮೇಲೆ ಬರುವಂತೆ ಮಾಡಲು ಬರುವ ಆಯ್ಕೆನೇ ಯಾವ್ದಾಗುತ್ತಂದ್ರೆ ಫಿನಿಶ್ ಅಂಡ್ ಮರ್ಜ್ ಅನ್ನುವ ಆಯ್ಕೆನಲ್ಲಿನ ಇಂಡಿವಿಜುವಲ್ ಡಾಕ್ಯುಮೆಂಟ್ರಿ. ಸರಿ, ಎರಡನೇ ಆಯ್ಕೆ ರೀ. ಇದ್ರಾಗ ಎರಡನೇ ಆಯ್ಕೆ ಏನದ ಅಂತಂದ್ರೆ ರೀ, ಪ್ರಿಂಟ್ ಡಾಕ್ಯುಮೆಂಟ್, ಹೌದ್ರಾ? ಈಗ ನಾ ಪ್ರಿಂಟ್ ಅಂತ ಕೊಟ್ಟಂದ್ರೆ ನಂದು ಪ್ರಿಂಟ್ ಇರ್ಬೇಕ್ರಿ, ಪ್ರಿಂಟರ್ ಕನೆಕ್ಟ್ ಇರ್ಬೇಕ್ರಿ. ಇದ್ರಾಗ್ಲೂ ಕೇಳ್ತೇನ್ರಿ, ಎಲ್ಲಾ ಪ್ರಿಂಟ್ ಆಗ್ಬೇಕಾ ಅಥವಾ ಇದು ಒಂದಿಷ್ಟೇ ಪ್ರಿಂಟ್ ಆಗ್ಬೇಕಾ ಅಥವಾ ಎಲ್ಲಿಂದ ಹಿಡಿದು ಎಲ್ಲಿ ತನಕ ಪ್ರಿಂಟ್ ಆಗ್ಬೇಕಾ? ಇಲ್ಲ, ಎಲ್ಲಾ ಪ್ರಿಂಟ್ ಆಗ್ಬೇಕಂತ ನಾ ಕೊಟ್ಟೆ ಅಂತ ಇಟ್ಕೊಡ್ರಿ. ನಮ್ಗದು ಪ್ರಿಂಟರ್ ಕೇಳ್ತೀರಿ ಯಾವ ಪ್ರಿಂಟ್ ಅಂತ. ಇದಕ್ಕೆ ಕನೆಕ್ಷನ್ ಇಲ್ಲ, ಪ್ರಿಂಟರ್ ಬರಂಗಿಲ್ಲ. ಓಕೆ, ನೀವು ಪ್ರಿಂಟ್ ಓಕೆ ಅಂದ್ರೆ ಮುಂದೆ ಕನೆಕ್ಷನ್ ಇತ್ತು ಅಂತಂದ್ರೆ ಪ್ರಿಂಟ್ ಬರ್ಲಾಕು ಸ್ಟಾರ್ಟ್ ಆಗ 6 ಕಾಪಿ ಇಮಿಡಿಯೇಟ್ ಆಗಿ ನೀವು ಎಷ್ಟು ಜನರದ್ದು ನೀವು ರಿಸಿಪೆಂಟ್ ಇದ್ರೆ ಅಷ್ಟು ಜನರದ್ದು ನೀವು ರಿಸಿಪೆಂಟ್ ಅಂತ ತಗೋಬೋದ್ರಿ. ಇನ್ನು ಕೊನೆಯ ಆಯ್ಕೆ ರೀ, ಫಿನಿಶ್ ಮರ್ಜ್ನಾಗ ಹೋಗಿ ಸೆಂಡ್ ಇಮೇಲ್ ಮೆಸೇಜಸ್ ಅಂತ ನೀವು ತಗೊಂಡ್ರಿ ಅಂದ್ರೆ ರೀ, ಇಲ್ಲಿ ಬರ್ತಾವ್ರಿ ಟು ಇಮೇಲ್ ಐಡಿ. ನಾವಿಲ್ಲಿ ಕೊಟ್ಟಿಲ್ಲ, ಬಂದಿರಂಗಿಲ್ಲ. ಸೊ ಇಲ್ಲಿ ತಗೊಂಡಿವಿ ಅಂತ ಇಟ್ಕೊಡ್ರಿ. ಎಕ್ಸಾಂಪಲ್ ಇಲ್ಲಿ ಮೇಲ್ ಐಡಿಗಳು ಬಂದಿರ್ತಾವ್ರಿ. ಇದ್ರಾಗ ಇಮೇಲ್ ಅಡ್ರೆಸ್ ಅಂತ ತಗೊಂಡೆ, ಸಬ್ಜೆಕ್ಟ್ ಏನದ ಸಬ್ಜೆಕ್ಟ್ ಅಲ್ಲಿ ಬಂದದ. ಇನ್ನೊಂದ್ಸಲ ನಾವು ಕೊಟ್ಬಿಡೋಣ ಅಂತ ಯಾವ್ಯಾವ ಹೋಗ್ಬೇಕ್ರಿ, ಎಲ್ಲಾ ರೆಕಾರ್ಡ್ಗಳು ಹೋಗ್ಬೇಕ್ರಿ. ಓಕೆ ಅಂತೇನ್ರಿ. ಸೊ ಓಕೆ ಅಂದ್ಮೇಲೆ ನಮಗೇನ್ ಬೇಕಂತಂದ್ರೆ ನಾ ಹೇಳಿದ್ನಲ್ಲ, ಔಟ್ಲುಕ್ ಅಂತ ಬೇಕ್ರಿ. ಔಟ್ಲುಕ್ ಒಂದು ಆಪ್ಷನ್ ಬರ್ಬೇಕ್ರಿ. ಇದ್ರಾಗ ಬಂತು ಅಂದ್ರೆ ವರ್ಕ್ ಆಗತ್ತ ಅನ್ನಂಗ್ರಿ. ಇಲ್ಲಿ ಬಂದದಂತ, ಇಲ್ಲಿ ಬಂದದ ನೋಡ್ರಿ, ಔಟ್ಲುಕ್ ಅಂತ ಬಂದದ್ರೆ ರೀ, ಕಾಣತ್ತದ್ರೆ ನಿಮ್ಗೆ ಕಾಣುತ್ತಾ ಇಲ್ಲ. ಇಲ್ಲಿ ಕ್ಲಿಕ್ ಮಾಡೋಣ ಅಂತ. ಓಪನ್ ಔಟ್ಲುಕ್ ಈ ತರ. ಸೊ ಔಟ್ಲುಕ್ ಹೆಂಗಿರ್ತಂದ್ರೆ ಇದೇ ತರ ಇರ್ತದ್ರಿ. ಇಲ್ಲಿ ಏನ್ ಬಂದಿರ್ತಾವ, ನಮಗೆ ಬಂದಿರೋ ಮೇಲ್ಗಳ ಇದಿರ್ತಾವ್ರಿ. ಆಮೇಲೆ ಈ ಕಡೆ ಏನ್ ಬಂದಿರ್ತದ ಅಂತಂದ್ರೆ ರೀ, ಯಾವ್ಯಾವ ರಿಸಿಪೆಂಟ್ ಇದ್ದಾರ ಅವ್ರದ್ದು ಬಂದಿರ್ತಾವ. ರಿಸಿಪೆಂಟ್ ಯಾರಾದ್ರ ಅವ್ರ ಹೆಸರು ಬಂದಿರ್ತದ್ರಿ, ಹೌದ್ರಾ ರೀ? ನೆಕ್ಸ್ಟ್ ಇಲ್ಲಿ ಓಕೆ, ಸೊ ಇಲ್ಲೇ ಬಂದಿರ್ತಾವ್ರಿ ಯಾರ್ಯಾರು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋರು ಇಮೇಲ್ ಬೇಕಾಗ್ಯದ ಅಥವಾ ನಮ್ಮ ಇಲಾಖೆನಲ್ಲಿ ಇರೋರ್ ಮೇಲ್ ಐಡಿಗಳು ಎಲ್ಲ ಇಲ್ಲಿ ಬಂದಿರ್ತಾವ್ರಿ. ನಿಮ್ ಮೇಲ್ ನಂಗೆ ನೋಡಿರ್ಬೋದ್ರಿ, ಇನ್ಬಾಕ್ಸ್ ಅಂತ ಇರ್ತದ, ಜಂಕ್ ಅಂತ ಇರ್ತದ, ಎಲ್ಲ ಬಂದಿರ್ತಾವ ನೋಡ್ರಿ. ಸೊ ಅದೇ ಲಿಸ್ಟ್ಗಳು ಇಲ್ಲಿ ಬಂದಿರ್ತಾವ. ನಮ್ಗೆ ಬಂದಿರೋ ಮೇಲ್ಗಳು ಇಲ್ಲಿ ಕಾಣ್ತಿರ್ತಾವ್ರಿ, ಹೌದ್ರಾ ರೀ? ಈಗ ಎಕ್ಸಾಂಪಲ್ ಒಂದು ಮೇಲ್ ಮೇಲೆ ಕ್ಲಿಕ್ ಮಾಡಿದೆ ಅಂತ ಇಟ್ಕೊಳ್ಳೋಣ್ರಿ. ಸಪೋಸ್ ಈಗ ನಮ್ದು ಒಬ್ರು ಯಾರೋ ಇದನ್ನ ರೀಸನ್ ಕಳಿಸಿದ್ರಿ. ಸೊ ಈಗ ಮೈಕ್ರೋಸಾಫ್ಟ್ ಟೀಮಿಂದ ಒಂದು ಬಂದದ್ರಿ. ನೆಕ್ಸ್ಟ್ ಈಗ ನೋಟ್ಸ್ ತಗೊಂಡಿದ್ರಿ. ಈಗ ಇಲ್ಲ ಅದ ನೋಡಿ, ಈಗ ನಾ ಹಾಕೊಂಡಿರೋದು ಏನಂದ್ರೆ ಒಂದು ನೋಟ್ಸ್ ನಾ ಮೇಲ್ ಮಾಡ್ಕೊಂಡಿದ್ದರಿ. ಇಲ್ಲಿ ಬಂದಿರ್ತಾರೆ ಏನೇನು ಹಾಕಿವ್ ನಾವು ಅಂತ ಅನ್ನೋದ್ರಿ. ಸೊ ಈ ತರ ನೋಡೋಕೆ ಏನಂತ ಕರಿತೀವಿ ಅಂದ್ರೆ ಔಟ್ಲುಕ್ ಅಂತ ಕರಿತೀವ್ರಿ. ಇದು ಒಂದು ಅಪ್ಲಿಕೇಶನ್ ಆದ್ರೆ ಔಟ್ಲುಕ್ ಅಂತ ಅನ್ನೋದು. ಅಲ್ಲಿ ಮೇಲ್ ಹೋಗ್ಬೇಕಾಗಿತ್ತು ಅಂದ್ರೆ ಇದೇ ಸೆಂಡ್ ಇಮೇಲ್ ಅಂತ ಕರಿತೀವ್ರಿ. ಸರ್ ಈಗ ಮೊದಲನೇ ತಿಳಿತ್ರಿ, ಎರಡನೇ ತಿಳಿತ್ರಿ, ಮೂರನೇ ಜರ ಕನ್ಫ್ಯೂಷನ್ ಆಯ್ತ್ರಿ. ಕನ್ಫ್ಯೂಷನ್ ಆದ್ರೆ ಏನಿಲ್ರಿ, ಸಿಂಪಲ್ ಆಗಿ ಇದೇ ಮೇಲ್ ಅನ್ನ, ಈ ಪೇಜಸ್ ಗಳನ್ನ ಅಲ್ಲಿ ಪ್ರತಿಯೊಬ್ಬರಿಗೆ ಇಮೇಲ್ ಹೋಗ್ಬೇಕು ಅಂತ ಅನ್ನೋದಕ್ಕೆ ಇದು ಬಳಕೆ ಮಾಡ್ತೀವ್ರಿ. ಅಷ್ಟೇ ಇದನ್ರಿ. ಕ್ಲಿಯರ್ ಅದ್ರ ಇದಿಷ್ಟ್ರಿ? ತಿಳಿದವ್ರಿ ಮೇಲ್ ಮರ್ಜ್ ಏನ್ ಕೆಲಸ ಅಂತ ಗೊತ್ತಾಯ್ತ್ರಿ ರೀ? ಅದ್ರ ಫಂಕ್ಷನ್ ಗೊತ್ತಿರ್ಬೇಕು, ಅದನ್ನ ಯಾವ ತರ ಎಡಿಟ್ ಮಾಡ್ಬೇಕಂತ ಗೊತ್ತಿರ್ಬೇಕ್ರಿ. ರೈಟ್ ರೀ? ನೆಕ್ಸ್ಟ್ ಸರ್ ಈಗ ಅವ್ ಎರಡು ಆಮೇಲೆ ಹೇಳ್ತೀನಿ ಅಂದ್ರಲ್ರಿ, ಅವೇ ಈಗ ಬರ್ತಾವ್ರಿ. ಇಲ್ಲಿ ನೋಡ್ರಿ ಕ್ರಿಯೇಟ್ ಅಂತದ ಆಲ್ರೆಡಿ ನಾವು ಕ್ರಿಯೇಟ್ ಮಾಡಿವಿ ಸರ್. ಈಗ ಎನ್ವಲಪ್ ಅಂತ ಕೇಳ್ತೀವಿ. ಎನ್ವಲಪ್ಸ್ ಬಗ್ಗೆ ನಮ್ಗೆ ಎಲ್ಲರಿಗೆ ಮಾಹಿತಿ ಅದ ರೀ. ಎನ್ವಲಪ್ ಅಂತ ಕೇಳಿರ ರೀ, ಈ ಕಡೆ ನಾವು ಪತ್ರ ಹಾಕದೆ ಬಿಟ್ಟಿವಿ, ನಮ್ಗೆ ಒಂದ್ ಸ್ವಲ್ಪ ಎನ್ವಲಪ್ ಅಂತ ಕನ್ಫ್ಯೂಷನ್ ಆಗ್ತದ. ಯಾರಾದ್ರೂ ಪತ್ರ ಬರೀತೀರಾ? ಇನ್ನ ಇಟ್ಕೊಂಡ್ರೆ ಹಾಬಿ ರೀ, ಪತ್ರ ಬರೆಯುವಂತ ಹಾಬಿ ಯಾರಿಗೆ ಬರಂ ಸರ್? ಯಾರಿಗಾದ್ರೂ ವಾಟ್ಸಪ್ ಅವರಿ, ಹೌದಲ್ರಿ? ಓಕೆ. ಸೊ ಸುಮ್ನೆ ಇನ್ನೊಂದೇನಂದ್ರೆ ಕೆಲವೊಂದು ಸಂಸ್ಥೆಗಳಿದಾವ್ರಿ. ಈಗ ವಿವೇಕಾನಂದ ಸಂಸ್ಥೆ ಇರ್ಬೋದ್ರಿ, ನೀವು ಅವ್ರಿಗೆ ಲೆಟರ್ ಬರ್ತಾರಂದ್ರ ಹಂಗೆ ಮಂತ್ಲಿ ಬುಕ್ ಹಾಸ್ತಿರ್ತಾರ, ಹೌದಾ?
ಸೊ ಸ್ವಲ್ಪ ಹಾಬಿ ಇಟ್ಕೊಡ್ರಿ ಅದನ್ನ. ಈಗ ಇಲ್ಲಿ ಏನ್ ಬೇಕಂತಂದ್ರೆ ಡೆಲಿವರಿ ಅಡ್ರೆಸ್. ನಮ್ಗೆ ಯಾವಾಗ್ಲೂ ಲೆಟರ್ ಅಂತಂದಾಗ ಒಂದು ಫ್ರಾಮ್ ಅಡ್ರೆಸ್ ಇರ್ತಾರೆ, ಎರಡನೇದ್ರಿ ಟ್ರೂ ಅಡ್ರೆಸ್ ಅಂತ ಇರ್ತಾರೆ. ಈ ಡೆಲಿವರಿ ಅಡ್ರೆಸ್ ಇಸ್ ನಥಿಂಗ್ ಬಟ್ ಟ್ರೂ ಅಡ್ರೆಸ್ ಅಂತ ಕರೀತೀವಿ, ಯಾರಿಗೆ ಹೋಗ್ಬೇಕು ಆ ಲೆಟರ್ ಅಂತ ಅನ್ನೋದ್ರಿ. ಇನ್ನ ಇಲ್ಲಿ ಬಂದ್ರ ಲೇಬಲ್ಸ್ ರೀ, ಯಾವ್ಯಾವ ಲೇಬಲ್ ಬೇಕಂತ. ಸೊ ಲೆಟರ್ನಾಗ ಒಂದಿಷ್ಟು ಸೈಜ್ ಬರ್ತಾವ, ಇವೆಲ್ಲ ಇಷ್ಟು ಡೀಪ್ ಆಗಿ ನಮ್ಗೆ ಬ್ಯಾಡ್ರಿ. ನೀವು ಕೆಲಸ ಮಾಡತ್ತಾಗ ಬೇಕಾದ್ರೆ ಇನ್ನೊಂದ್ಸಲ ನಂಗೆ ಫೋನ್ ಹತ್ರಿ, ಸರ್ ನೀವು ಹೇಳ್ದಂಗೆ ನಮ್ದು MS Word ನಂಗೆ ಕೆಲಸಕ್ಕೆ ಅಂದ್ರೆ ನೀವು ಗೌರ್ಮೆಂಟ್ ಜಾಬ್ ತಗೋತಿರಲ್ರಿ, ಅವಾಗ ಸರ್ ನಾನು ಕಂಪ್ಯೂಟರ್ ಡಿಪಾರ್ಟ್ಮೆಂಟ್ ನಾಗೆ ಬಂದೇನ್ರಿ, ನಮ್ಗೊಂದು ಲೆಟರ್ ಟೈಪ್ ಮಾಡ್ಬೇಕಾಗಿ ಸರ್ ಈ ಎಲ್ಲಪ್ಪ ಅಂತ ಅವತ್ತು ಏನೋ ಹೇಳಿದ್ರಿ, ನೀವು ಜಾಬ್ ಆದ್ಮೇಲೆ ನಂಗೆ ಕಾಲ್ ಮಾಡ್ರಿ ಅಂತ ಹೇಳ್ರಿ, ಇವತ್ತು ಮಾಡತ್ತೀನಿ ಅಂತ ಕೇಳ್ರಿ, ಅವತ್ತು ಹೇಳ್ತೀನಿ ನಿಮ್ಗೆ ಇದ್ರಾಗ ಏನೇನಂತ ಹೇಳ್ರಿ. ಅಂದ್ರೆ ಕೆಲವೊಂದಿಷ್ಟು ಇದ್ರಾಗ ಸೈಜ್ ಬಂದಿರ್ತಾರೆ ಅಷ್ಟೇ, ಬೇರೆ ಬೇರೆ ವಿಧದ ನಾವು ಇದ್ರಾಗ ಸೈಜ್ಗಳನ್ನ ತಗೋತೀವಿ, ಇಲ್ಲಿ ಬಂದಿರ್ತಾರೆ. ಸೊ ಈಗ ಅಡ್ರೆಸ್ ಯಾವ್ದ್ರ ಮೇಲೆ ಕೂಡ್ಬೇಕು ಈ ತರ ಹೌದ್ರಾ ರೀ. ಸೊ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಜಸ್ಟ್ ನಮ್ಗೆ ಲೇಬಲ್ ಅನ್ನ ಹಾಕಕ್ಕೆ ಮತ್ತು ಎನ್ವಲಪ್ ಅನ್ನ ಯಾವ ಎನ್ವಲಪ್ ಅಂದಂಗೆ. ಈ ಲೇಬಲ್ ಅಂದ್ರೆ ನಾವು ಪ್ರಿಂಟ್ ಕೆಲವೊಬ್ರು ನೋಡಿರ್ಬೋದ್ರಿ, ಒಂದಿಂದು ಲೆಟರ್ ಬಂದಿರ್ತಾವ ಅದ್ರ ಮೇಲೆ ಅಂಟಿಸಿರ್ತಾರ ಪ್ರಿಂಟ್ ತೆಗೆದು, ಆ ಪ್ರಿಂಟ್ ತೆಗೆದು ಅಂಟಿಸೋದಕ್ಕೆ ನಾವೇನ್ ಕೇಳ್ತೀವಿ ಅಂದ್ರೆ ಅದನ್ನ ಎಲ್ಲಿ ಪ್ರಿಂಟ್ ಆಗ್ಬೇಕು ಅಂತ ಅನ್ನೋದನ್ನ, ಯಾವ ತರ ಪ್ರಿಂಟ್ ಆಗ್ಬೇಕು, ಇದು ಅಡ್ರೆಸ್ ಇಸ್ ನಥಿಂಗ್ ಬಟ್ ನಮ್ದು ಡೆಲಿವರಿ ಅಡ್ರೆಸ್ ಅಂತಾನೆ ಕರಿತೀವ್ರಿ. ನೆಕ್ಸ್ಟ್ ರೀ, ಇನ್ನ ಸ್ಟಾರ್ಟ್ ಮೇಲ್ ಆಲ್ರೆಡಿ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡ್ಬೇಕಂತ ಅನ್ನೋದ್ರಿ ಇದು ಬಿಟ್ಬಿಡೋಣ ಅಂತ. ಈಗ ಸೆಲೆಕ್ಟ್ ರಿಸಿಪಿಯೆಂಟ್ ನಮ್ಗೆ ಇದು 3 ಆಯ್ಕೆಗಳು ಗೊತ್ತಾಗ್ಯಾವ್ರಿ. ಇನ್ನ ಎಡಿಟ್ ಅಂದ್ರೆ ಎಡಿಟ್ ಆಗ ಅಂತ ಗೊತ್ತಾಯ್ತ್ರಿ. ಸರ್ ಈಗ ಇಲ್ಲಿ ಹಾಕಿವಲ್ರಿ, ಇದ್ರಾಗ ನಾ ಮೇಲ್ ಮಾರ್ಜ್ಲಿಂತಾನೆ ಅಂದ್ರ ಆ ಒಂದು ಲಿಸ್ಟ್ ನಾಗ ಆ ಒಂದು ಟೇಬಲ್ ನಾಗ ಹಾಕಿರುವ ಫೀಲ್ಡ್ ಗಳು ಯಾವ ಇದಾವ ಇಷ್ಟೇ ಸೆಲೆಕ್ಟ್ ಆಗ್ಬೇಕ್ರಿ, ಹೈಲೈಟ್ ಮಾಡ್ಬೇಕ್ರಿ. ಇದನ್ನ ಕ್ಲಿಕ್ ಮಾಡಿದ್ರ ಅಂದ್ರೆ ಹೈಲೈಟ್ ಆಗ್ತಾವ. ಓ ಅಂದ್ರೆ ಇದೆಲ್ಲ ನಾವು ಟೈಪ್ ಮಾಡಿದ್ರೆ ಇವೇನಾಗ್ಯಾವ ಅಂದ್ರೆ ಆ ಒಂದು ಮಾರ್ಜ್ ಲಿಸ್ಟ್ ನಿಂದ ತಂದಿರುವಂತ ದತ್ತಾಂಶ ರೀ. ನೆಕ್ಸ್ಟ್ ಸರ್ ಹೈಲೈಟ್ ತೆಗೆದ್ಬಿಡೋಣ್ರಿ. ನೆಕ್ಸ್ಟ್ ಅಡ್ರೆಸ್ ಬ್ಲಾಕ್ ಅಂದ್ರೆ ಈಗ ನೋಡ್ರಿ, ಕಾಮನ್ ಆಗಿ ಲೆಟರ್ ಬರಿಬೇಕಾಗಿತ್ತು ಅಂದ್ರೆ ರೀ, ಲೆಟರ್ ನಾವು ನಮ್ದಷ್ಟು ನಾವು ಏನ್ ಇಂಡಿಯಾದವ್ರು ನಾವು ಬರಿತಿದ್ವಿ ಗ್ರಾಮೆಟಿಕಲಿ ಅದು ಇಂಪಾರ್ಟೆಂಟ್ ಅದ ರೀ. ಇನ್ನೊಂದು ಕೆಲವು ಕಡೆ ಏನ್ ಮಾಡ್ತಾರಂದ್ರ ಅಲ್ಲಿ ಏನ್ ಕರೀತಾರೆ, ಕೆಲವೊಬ್ರು ಮಿಸ್ಟರ್ ಜಾನ್ ಅವ್ರ ಹೆಸರು ಅಂತ, ಕೆಲವ್ರು ಆಲ್ಮೋಸ್ಟ್ ರೀ ಈಗ ನಮ್ಮ ಹತ್ರ ನಾವ್ ಇನ್ನ ಯೂಸ್ ಮಾಡ್ತೀವಿ ಸರ್ ಮೇಡಮ್ ಅಂತ ಹೇಳ್ರಿ. ಇನ್ ಇಂಡಿಯಾದವ್ರು ಕೆಲವೊಂದಿಷ್ಟು ಸಂಸ್ಥೆಗಳು ಹೆಂಗ್ ಚಾಲು ಮಾಡ್ಯಾವ ಅಂತಂದ್ರೆ ಅಲ್ಲಿ ಸರ್ ಮೇಡಮ್ ಅನ್ನೋ ಅವಶ್ಯಕತೆ ಇಲ್ರಿ, ಅವ್ರ ಹೆಸರು ತಗೊಂಡೇ ಹೇಳ್ಬೋದ್ರಿ. ಹೌದ್ರಾ ರೀ, ಅಲ್ಲಿ ಏನಂತಂದ್ರೆ ಅವ್ರ ಹೆಸರು ಅವ್ರು ಯಾವುದೇ ಪೊಸಿಷನ್ ದಾಗ ಇರ್ಲಕ್ರಿ. ಹೌದಾ, ಈಗ ಅಮೆರಿಕಾದಾಗ ನೋಡ್ರಿ ಅವನಿಗೆ ಸರ್ ಅಂತನಲ್ರಿ, ಯಾರಿಗೆ ಪ್ರೆಸಿಡೆಂಟ್ ಮಿಸ್ಟರ್ ಪ್ರೆಸಿಡೆಂಟ್ ಅಂತ ಅಷ್ಟೇ ಅಂತಾರ್ರಿ. ಹೌದ್ರಾ ರೀ. ಸೊ ಇನ್ನೊಂದ್ ಏನಂದ್ರೆ ಇಷ್ಟು ಅದು ಚೇಂಜ್ ಆಗ್ಲಾಗತ್ತದು, ಇಲ್ಲಿ ಅದನ್ನೇ ಕೊಟ್ಟನ್ರಿ ಮಿಸ್ಟರ್ ಜಾನ್, ನಾವು ಡಿಯರ್ ಸರ್, ರೆಸ್ಪೆಕ್ಟೆಡ್ ಸರ್, ರೆಸ್ಪೆಕ್ಟೆಡ್ ಮೇಡಮ್ ಅಂತೆಲ್ಲ ಹಾಕ್ತಿವಲ್ರಿ, ಅದ್ರಂಗೆ ಇಲ್ಲಿ ಯಾವ ತರ ಬರ್ಬೇಕಂತ ಅನ್ನೋದು ಇದನ್ರಿ. ನೆಕ್ಸ್ಟ್ ಇನ್ನ ಮುಂದೆ ಹೋದ್ರೆ ರೀ, ಗ್ರೀಟಿಂಗ್ ಲೈನ್ ಇಲ್ಲಿ ಬಂದ ನೋಡ್ರಿ, ರೆಸ್ಪೆಕ್ಟೆಡ್ ಡಿಯರ್ ಸರ್ ಅಂತ ಏನ್ ಕೊಡ್ತೀವಿ ಅದನ್ನ ಆಲ್ಮೋಸ್ಟ್ ಎಲ್ಲರೂ ಏನ್ ಮಾಡ್ತಾರೆ ಡಿಯರ್ ಮಿಸ್ಟರ್ ಅವ್ರ ಹೆಸರು ಏನದ ಅದನ್ನೇ ಹಾಕಿಬಿಟ್ಟಿರ್ತಾರೆ. ಸೊ ಇದನ್ನೆಲ್ಲ ಅಂದ್ರೆ ಗ್ರೀಟಿಂಗ್ ಲೈನ್, ಇದು ಅಡ್ರೆಸ್ ಬ್ಲಾಕ್ ರೀ. ನೆಕ್ಸ್ಟ್ ಅದಾದ್ಮೇಲೆ ಇನ್ಸರ್ಟ್ ಮರ್ಜ್ ಫೀಲ್ಡ್, ಯಾವ್ಯಾವ ಫೀಲ್ಡ್ಗಳು ಎಲ್ಲೆಲ್ಲಿ ಬೇಕು, ಅಡ್ರೆಸ್ ಇಲ್ಲಿ ಬೇಕಾಗಿ ಅಡ್ರೆಸ್ ಹಾಕಿರಿ, ಅಲ್ಲಿ ನಂಗೆ ಏನ್ ಬೇಕಾಗಿತ್ತು ಟೈಟಲ್ ಇಲ್ಲಿ ಬೇಕಾಗಿತ್ತು, ಸಬ್ಜೆಕ್ಟ್ ನ ಹಾಕಿರಿ ಸರ್. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಓಕೆ ಇಲ್ಲಿ ರೂಲ್ಸ್ ಅಂತ ಬರ್ತಾವ್ರಿ, ಈ ರೂಲ್ಸ್ ನಮಗೆ ಸಂಬಂಧ ಬೀಳಲ್ಲ, ಬಿಟ್ಬಿಡೋಣ ಅಂತ. ನೆಕ್ಸ್ಟ್ ಇನ್ನ ಮ್ಯಾಚ್ ಫೀಲ್ಡ್ಸ್, ಇದ್ರ ಮ್ಯಾಚ್ ಯಾವ ಫೀಲ್ಡ್ ನಾವು ಅಂದ್ರೆ ಇದಕ್ಕಿಂತ ಹಿಂದೆ ನೋಡ್ರಿ ಮ್ಯಾಚ್ ಕೇಸ್ ಅಂತ ಬರ್ತದೆ. ಹಾಗೆ ಈಗ ಏನಂದ್ರೆ ಯೂನಿಕ್ ಐಡೆಂಟಿಫೈಯರ್ ನಾಟ್ ಮ್ಯಾಚ್ ಹೇಳ್ರಿ, ಕಂಟ್ರಿ ಟೈಟಲ್ ಅಂದ್ರೆ ಟೈಟಲ್ ನಾಗ ತಗೊಂಡಿವ್ರಿ. ನೆಕ್ಸ್ಟ್ ಫಸ್ಟ್ ನೇಮ್ ಇರ್ತದ, ಮಿಡಲ್ ನೇಮ್ ಅದು ತಗೊಂಡಿವ, ಅದನ್ನ ನಮ್ ಬಿಟ್ಟಿದ್ದು ಲಾಸ್ಟ್ ನೇಮ್ ತಗೊಂಡಿವಿ. ಈಗ ಇದ್ರ ಮಿಡಲ್ ನೇಮ್ ಎಲ್ಲಿ ಬರ್ಲಿಲ್ರಿ, ಫಸ್ಟ್ ನೇಮ್ ಬಂತು ಲಾಸ್ಟ್ ನೇಮ್ ಬಂತು. ಸರ್ ಅದನ್ನು ಬೇಕಾಗಿತ್ತು ಅಂದ್ರೆ ಇಲ್ಲಿ ತಗೊಳ್ಬಹುದು, ಅದನ್ನ ನಾವು ಕ್ಲೋಸ್ ಮಾಡ್ಬೋದ್ರಿ. ಕೆಲವೊಂದ್ ಕಡೆ ಬೇಕಾದ ಸರ್, ಕೆಲವೊಂದ್ ಕಡೆ ನಮಗ ಮೇಲ್ ಐಡಿ ಬ್ಯಾಡ್ರಿ, ಅದನ್ನ ಇಲ್ಲಿ ಹೈಡ್ ಮಾಡ್ಕೋಬಹುದ್ರಿ. ಇದು ಸೆಟ್ಟಿಂಗ್ ಇದ್ದಂಗ ಒಂಥರ ಬಿಟ್ಬಿಡ್ನಂತ್ರಿ. ನೆಕ್ಸ್ಟ್ ರೀ, ಇದು ಆದ್ಮೇಲೆ ಇದು ರೆಕಾರ್ಡ್ ನಮ್ಗೆ ಕಾಣ್ಬೇಕಾಗ್ಯದ. ಈ ಮುಂಚೆ ಹೆಂಗಿರ್ತಂದ್ರೆ ಈ ತರ ಇರ್ತಾರೆ, ಅವೆಲ್ಲ ರೆಕಾರ್ಡ್ಗಳ ಫೀಲ್ಡ್ಗಳು ಕಾಣ್ತಾವ್ರಿ. ಇಲ್ಲಿ ನಮ್ಗೆ ಕೊಟ್ಟಿರೋ ದತ್ತಾಂಶ ಕಾಣ್ಬೇಕಂದ್ರೆ ಇದನ್ನ ತಗೊಳ್ಳೋದು ಅಷ್ಟೇ ರೀ. ಇನ್ನ ರೆಕಾರ್ಡ್ ಮೊದಲನೇದು, ಎರಡನೇದು, ಮೂರನೇದು ಈ ತರ ಅಂತ ಬಂದಿರ್ತಾವ್ರಿ. ಕ್ಲಿಯರ್ ಅದಾರ ಇದ್ರಾಗ್ರಿ, ಎಲ್ಲಾ ತಿಳಿದ್ರಿ. ಏನಾದ್ರೂ ಡೌಟ್ಸ್ ಅವರಿ? ಸೈಲೆಂಟ್ ಆದ್ರೆ ನಂಗೆ ಅಂಜಿಕೆ ಬರ್ತರಿ. ಸೈಲೆಂಟ್ ಆಗಿದ್ರ ಅಂದ್ರೆ ಅರ್ಥ ಏನೂ ತಿಳಿದಿಲ್ಲ ಅಂತ ಅರ್ಥ ರೀ. ಇಲ್ಲ ಸರ್ ಅದು ತಿಳಿದಿಲ್ರಿ, ರಿಪೀಟ್ ಮಾಡಂದ್ರೆ ಒಂದ್ ಕಡೆ ಹಾ ಓಕೆ, ಇಲ್ಲ ಸರ್ ಎಲ್ಲಾ ತಿಳಿದಂದ್ರೆ ಬಹಳ ಖುಷಿ ರೀ. ಹೌದ್ರಿ, ಅದೇ ಮೇಲ್ ಮಾರ್ಜ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದ ರೀ. ಒಂದೊಂದ್ಸಲ ಎರಡೆರಡು ಪ್ರಶ್ನೆ ಒಂದೇ ಕ್ವಶನ್ ಪೇಪರ್ನಾಗ ಬಂದವ್ರಿ, ಒಂದೊಂದ್ ಕಡೆ ಒಂದ್ ಪ್ರಶ್ನೆ ಬಂದದ್ರಿ. ಹೌದಾ, ಸೊ ಸ್ವಲ್ಪ ಹಿಂಗಾಗಿ ಇದು ಮೇಲ್ ಮಾರ್ಜ್ ಇಂಪಾರ್ಟೆಂಟ್. ನಿಮ್ಗೆ ಅದಕ್ಕೆ ನಿನ್ನೆ ನಾ ಸ್ಕಿಪ್ ಮಾಡಿದ್ದೀವಿ, 2 ನಿಮಿಷದಾಗ ಹೇಳಿ ಮುಗಿಸುವಂತ ಟಾಪಿಕ್ ಇರಲಿಲ್ಲ, ಅದಕ್ಕೆ ನಾ ಸ್ಕಿಪ್ ಮಾಡಿದ್ದೆ. ಕ್ಲಿಯರ್ ಅದ ರೀ? ಇವಾಗ ನೋಟ್ಸ್ ಬರ್ಕೊಳಮ್ಮೆ? ಹಾ, ಬರ್ಕೊಂಡ್ಬಿಡ್ರಿ. ಮ್ಯಾಲ ಟೈಟಲ್ನಾಗ ನೀವು ಮೇಲ್ ಮರ್ಜ್ ಅಥವಾ ಮೇಲಿಂಗ್ ಎರಡು ಹೆಸರು ಬರ್ಕೊಂಡ್ಬಿಡ್ರಿ. ಒಂದು ಮೇಲಿಂಗ್, ಈಗ ಸದ್ಯ ನಡೆದಿರುವಂತಹದ್ದು ಮೇಲಿಂಗ್ ಅಂತ ಕರಿತೀವ್ರಿ. ಈ ಹಿಂದೆ ಇದೇ ಮೇಲಿಂಗ್ ಏನಂತ ಕರಿತಿದೀವಿ ಅಂತಂದ್ರ ಮೇಲ್ ಮರ್ಜ್ ಅಂತ ಕರಿತಿದ್ದೀವ್ರಿ. ಎರಡು ಗೊತ್ತಿರಲ್ರಿ, ಮೇಲ್ ಮರ್ಜ್.
ಸೊ ಮೇಲಿಂಗ್ ಈ ಸದ್ಯ ನಮಗೆ ಮುಂದೆ ಈಗ ಬರುವಂತ ಪೇಪರ್ ಅಪ್ಡೇಟ್ ಆಗೇ ಬರ್ತದ. ಮೇಲಿಂಗ್ ಅಂತಾನೆ ಕೇಳ್ತಾನ, ಚಿಂತೆ ಇಲ್ರಿ, ಬರ್ಕೊಂಬಿಡ್ರಿ. ಮೇಲಿಂಗ್ ಅಂದರೆ ಏನ್ರಿ, ಇದರ ಒಂದು ಬಳಕೆ ಅದಕ್ಕೆ ನಾವು ಯೂಸ್ ಮಾಡ್ತೀವಿ ಅಂತ ನಾವು MS ವರ್ಡ್ ನಲ್ಲಿನ MS ವರ್ಡ್ನಲ್ಲಿನ ಅತಿ ಮುಖ್ಯವಾದ ಆಪ್ಷನ್ ಆಗಿದೆ. MS ವರ್ಡ್ನಲ್ಲಿನ ಅತಿ ಮುಖ್ಯವಾದ ಆಪ್ಷನ್ ಅಥವಾ ಆಯ್ಕೆ. MS ವರ್ಡ್ನಲ್ಲಿನ ಅತಿ ಮುಖ್ಯವಾದ ಆಪ್ಷನ್ ಆಗಿದೆ. MS ವರ್ಡ್ನಲ್ಲಿನ ಅತಿ ಮುಖ್ಯವಾದ ಆಪ್ಷನ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬರೀರಿ. ಇದರ ಬಳಕೆ ರೀ ಅದಕ್ಕೆ ಯೂಸ್ ಮಾಡ್ತೀವಿ. ಒಂದು ಮಾಹಿತಿಯು ಅಥವಾ ಸಂದೇಶವು ಒಂದು ಮಾಹಿತಿಯು ಅಥವಾ ಸಂದೇಶವು ಒಂದಕ್ಕಿಂತ ಹೆಚ್ಚಿನ ಬಳಕೆದಾರರಿಗೆ ಪರೀಕ್ಷೆದಾಗ ಏನಾದ್ರೂ ಒಂದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳಿಗೆ ಅಂದ್ರೂ ಇದನ್ನೇ ರೀ. ಅಥವಾ ಎಕ್ಸಾಮ್ದಾಗ ಒಂದಕ್ಕಿಂತ ಹೆಚ್ಚಿನ ಯೂಸರ್ಗಳಿಗೆ ಅಂದ್ರೂ ಇದೆ ನೋಡ್ರಿ. ಮತ್ತೆ ಅವತ್ತು ಬಳಕೆದಾರ ಅಂತ ಅಷ್ಟೇ ಕೊಡ್ಬೇಡ್ರಿ, ಹೌದ್ರಾ ರೀ. ಯೂಸರ್ ಅಂದ್ರೂ ಇವ್ರೇ, ಬಳಕೆದಾರ ಅಂದ್ರು ಇವ್ರೇ, ಆಮೇಲೆ ಮುಂದೆ ಏನಾದ್ರು ಕ್ಲೈಂಟ್ ಅಂತ ಕೊಟ್ಟನಂದ್ರು ಇವ್ರೇ ರೀ. ನೆನ್ಪಿರ್ತದ್ರೆ ಏನೋ ಅಷ್ಟು ಬರ್ಕೊಳಂದ್ರೆ ನೆನ್ಪಿರ್ತಂದ್ರೆ ಚಿಂತಿಲ್ರಿ, ಹೌದಾ. ಯಾವ್ದಾರ ಒಂದು ಮಾಹಿತಿ ಅಥವಾ ಸಂದೇಶ ಏನ್ ಮಾಡ್ತೀವಿ ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ಯೂಸರ್ಗಳು ಅಥವಾ ವ್ಯಕ್ತಿಗಳು ಅಥವಾ ಬಳಕೆದಾರರು ಅಥವಾ ಕ್ಲೈಂಟ್ಗಳು ಎಲ್ಲ ಒಂದೇನೆ ರೀ, ಹೌದ್ರಾ ರೀ. ಒಂದಕ್ಕಿಂತ ಹೆಚ್ಚಿನ ಬಳಕೆದಾರರು ಅಂತ ಬರೆದ್ರೆ ದಾರರಿಗೆ ಮಾಡ್ರಷ್ಟೇ. ಓಕೆ, ದಾರರಿಗೆ ಮಾಹಿತಿಯನ್ನು ಶೇರ್ ಮಾಡಲು ಅಥವಾ ಹಂಚಿಕೊಳ್ಳಲು ಉಪಯೋಗಿಸುವ ಆಯ್ಕೆನೆ ಮೇಲ್ಮರ್ಜ್ ಅಥವಾ ಮೇಲಿಂಗ್. ಇದಕ್ಕೆ ಸ್ವಲ್ಪ ಸ್ಟಾರ್ ಹಾಕೊಂಡಿರಿ, ಯಾಕಂದ್ರೆ ಎಕ್ಸಾಮ್ದಾಗ ಹಿಂಗೂ ಕೇಳ್ತಾನ್ರಿ. ಒಂದು ಮಾಹಿತಿಯು ಒಂದಕ್ಕಿಂತ ಹೆಚ್ಚಿನ ಬಳಕೆದಾರರಿಗೆ ಹಂಚಿಕೊಳ್ಳಲು ಅಥವಾ ಶೇರ್ ಮಾಡಲು ಬಳಕೆ ಮಾಡುವಂತಹ ಒಂದು ಆಯ್ಕೆನೆ ಯಾವ್ದಾಗಿರ್ತಂದ್ರೆ ಮೇಲಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ರೀ, ಮೇಲಿಂಗ್ ನಲ್ಲಿ ಅಥವಾ ಮೇಲ್ಮರ್ಜ್ ನಲ್ಲಿ. ಇನ್ಮೇಲೆ ಗೊತ್ತಿರ್ಬೇಕು ನೋಡ್ರಿ, ಮೇಲಿಂಗ್ ಅಂದ್ರೆ ಮೇಲ್ಮರ್ಜ್ ಅಂದ್ರೆ ಮೇಲಿಂಗ್ ರೀ. ಮೇಲಿಂಗ್ ನಲ್ಲಿ ವಿಳಾಸಗಳನ್ನು ಸೇರಿಸಲು ಎಷ್ಟು ಆಯ್ಕೆ ಇದಾವ್ರಿ? ಒಂದ್ ಸೆಕೆಂಡ್ ತೆಗೆದ ಕಾಣ್ತೈತಲ್ಲ. ಓಕೆ, ಎಷ್ಟಿದಾವ್ರಿ? 3 ರೀ, ಬರ್ಕೊಂಡ್ಬಿಡ್ರಿ. ಟೈಪ್ ನ್ಯೂ ಲಿಸ್ಟ್, ಮೇಲಿಂಗ್ ನಲ್ಲಿ ವಿಳಾಸಗಳನ್ನು ಸೇರಿಸಲು. ಟೈಪ್ ನ್ಯೂ ಲಿಸ್ಟ್, ಮೇಲಿಂಗ್ ನಲ್ಲಿ ವಿಳಾಸಗಳನ್ನು ಸೇರಿಸಲು. ಟೈಪ್ ನ್ಯೂ ಲಿಸ್ಟ್. Use existing list. ಮೂರನೇದ್ರಿ select from Outlook contacts. Select from Outlook contacts ಎಂಬ 3 ವಿಧಗಳು ಮೇಲ್ಮರ್ಜ್ಗೆ ವಿಳಾಸವನ್ನು ಸೇರಿಸಲು. ಟೈಪ್ ನ್ಯೂ ಲಿಸ್ಟ್, ಯೂಸ್ ಎಕ್ಸಿಸ್ಟಿಂಗ್ ಲಿಸ್ಟ್, ಸೆಲೆಕ್ಟ್ ಫ್ರಮ್ ಔಟ್ಲುಕ್ ಕಾಂಟ್ಯಾಕ್ಟ್ಸ್ ಎಂಬ 3 ಆಯ್ಕೆಗಳು. ಆಯ್ತಾ ರೀ? ನೆಕ್ಸ್ಟ್ ಬಂದ್ರಿ
ಎಡಿಟ್ ರಿಸಿಪೆಂಟ್ ರೀ. ನೆಕ್ಸ್ಟ್ ಪಾಯಿಂಟ್ ಎಡಿಟ್ ರಿಸಿಪೆಂಟ್. ಇಲ್ಲ ಅದ ನೋಡ್ರಿ, ಎಡಿಟ್ ರಿಸಿಪೆಂಟ್ ಅಂತ್ರಿ. ರಿಸಿಪೆಂಟ್ ಸ್ಪೆಲ್ಲಿಂಗ್ ಒಂದು ಸ್ವಲ್ಪ ಬರ್ಕೊಂಡ್ಬಿಡಮ್ರಿ, ಕನ್ಫ್ಯೂಷನ್ ಆಗಬಾರ್ದು. ರಿಸಿಪೆಂಟ್ ಅಂತ ಯಾರಿಗೆ ಕರಿತೀರ ಅಂತ ಗೊತ್ತೈತ್ರಿ ಈಗ? ಯಾರು ರಿಸೀವರ್ ಇದ್ದಾನ ಅಥವಾ ಆ ಒಂದು ಪತ್ರವನ್ನ ಸ್ವೀಕಾರ ಮಾಡೋರಿ. ರಿಸಿಪೆಂಟ್, PIENT ಲಿಸ್ಟ್. ಎಡಿಟ್ ರಿಸಿಪೆಂಟ್ ಲಿಸ್ಟ್. ಇದ್ರದ್ದು ಸ್ವಲ್ಪ ಬರ್ಕೊಂಡ್ಬಿಡ್ರಿ. ಎಡಿಟ್ ರಿಸಿಪೆಂಟ್ ಲಿಸ್ಟ್. ಎಡಿಟ್ನಾಗ ಎಡಿಟ್ ರಿಸಿಪೆಂಟ್ ಲಿಸ್ಟ್. ಎದಕ್ಕೆ ಬಳಕೆ ಮಾಡ್ತೀರಿ ಇದನ್ರಿ? ಇದನ್ನ ಸ್ವಲ್ಪ ಬರ್ದು ಅಂಡರ್ಲೈನ್ ಮಾಡ್ಕೊಂಡು ಅದ್ರ ಮುಂದೆ ಬರ್ಕೊಂಡ್ಬಿಡ್ರಿ. ಓಕೆ. ಮೇಲ್ ಮರ್ಜ್ ನಲ್ಲಿ ಅಥವಾ ಮೇಲಿಂಗ್ ನಲ್ಲಿ ಎರಡು ಒಂದೇ ನೋಡ್ರಿ. ಮೇಲಿಂಗ್ ನಲ್ಲಿ ಅಂದ್ರೂ ಒಂದೇನೆ, ಮೇಲ್ ಮರ್ಜ್ ನಲ್ಲಿ ಅಂದ್ರೂ ಒಂದೇನೆ. ಮೇಲ್ ಮರ್ಜ್ ನಲ್ಲಿ ಬಳಕೆ ಮಾಡಿರುವ ವಿಳಾಸಗಳಲ್ಲಿನ ಮೇಲ್ ಮರ್ಜ್ ನಲ್ಲಿ ಬಳಕೆ ಮಾಡಿರುವ ವಿಳಾಸಗಳಲ್ಲಿನ ಬದಲಾವಣೆಗಳು ಎಕ್ಸಾಂಪಲ್ ಟೈಟಲ್, ಫಸ್ಟ್ ನೇಮ್, ಅಡ್ರೆಸ್ ಬದಲಾವಣೆಗಳು. ಯಾವ್ಯಾವ? ಟೈಟಲ್ ಬದಲಾವಣೆ ಮಾಡೋದಿರ್ಬೋದ್ರಿ, ಫಸ್ಟ್ ನೇಮ್ ಬದಲಾವಣೆ ಮಾಡೋದಿರ್ಬೋದು, ಅಡ್ರೆಸ್ ಬದಲಾವಣೆ ಮಾಡೋದಾಗಿರ್ಬೋದು. ಬದಲಾವಣೆ ಟೈಟಲ್, ಫಸ್ಟ್ ನೇಮ್, ಅಡ್ರೆಸ್ ಇತ್ಯಾದಿ ಬದಲಾವಣೆ ಮಾಡೋದು. ಯಾವಂದ್ರಿ? ಮೂರ್ರಿ. ಬದಲಾವಣೆ ಬರ್ದಿರಲ್ರಿ. ಎಡಿಟ್ ಇಸ್ ನಥಿಂಗ್ ಬಟ್ ಏನಾದ್ರೂ ಚೇಂಜಸ್ ಅಂದಂಗ್ರಿ, ಹೌದ್ರಿ? ಬದಲಾವಣೆ ಮಾಡಲು. ನೆಕ್ಸ್ಟ್ ಮತ್ತೇನೆ ಮಾಡ ಬರ್ತಾರೆ ಇದ್ರಾಗ್ರಿ? ಹೊಸ ನೇಮ್ ಅನ್ನು. ನೆಕ್ಸ್ಟ್ ಪಾಯಿಂಟ್ ಇದ್ರಾಗೆ ಬರ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಪಾಯಿಂಟ್ ರೀ. ಇರುವಂತಹ ವಿಳಾಸದ ಲಿಸ್ಟ್ನಲ್ಲಿ ಹೊಸ ವಿಳಾಸವನ್ನು ಸೇರಿಸಲು. ವಿಳಾಸವನ್ನು ಬೇಕಾದ್ರೆ ಅದ್ರಾಗ ಬ್ರಾಕೆಟ್ನಾಗ ವ್ಯಕ್ತಿಯನ್ನು ಅಂತ ಮಾಡ್ಕೊಡ್ರಿ. ಅದನ್ನೇ ರೆಸಿಪೆಂಟ್. ಹೊಸ ವಿಳಾಸವನ್ನು ಅಥವಾ ವ್ಯಕ್ತಿಯನ್ನು ಸೇರಿಸಲು ಹಾಗೂ ಯಾವುದಾದರೂ ಒಂದು ವಿಳಾಸವನ್ನು ಅಳಿಸಲು, ಅಂದ್ರೆ ಡಿಲೀಟ್ ಮಾಡೋದು. ಹಾಗೂ ಯಾವುದಾದರೂ ಒಂದು ವಿಳಾಸವನ್ನು ಅಳಿಸಲು, ಅದನ್ನೇ ಡಿಲೀಟ್ ಮಾಡಲು, ಅಳಿಸಲು ಅಥವಾ ಡಿಲೀಟ್ ಮಾಡಲು ಈ ಆಯ್ಕೆ ಬಳಸುತ್ತಾರೆ. ಇರುವಂತಹ ಒಂದು ವಿಳಾಸವನ್ನು ಅಳಿಸಲು, ಅದನ್ನೇ ಡಿಲೀಟ್ ಮಾಡಲು ಈ ಆಯ್ಕೆ ಬಳಸುತ್ತಾರೆ. ಆಯ್ತಾ ರೀ? ನೆಕ್ಸ್ಟ್ ಇದ್ರಾಗ ಈ ಹೈಲೈಟ್ ಆಗಿರ್ಬೋದು, ಅಡ್ರೆಸ್ ಬ್ಲಾಕ್ ಇರ್ಬೋದು, ಗ್ರೀಟಿಂಗ್ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಮುಂದೆ ಬರೋದು ಇನ್ಸರ್ಟ್ ಮರ್ಜ್ ಫೀಲ್ಡ್ ಅನ್ನೋದು ಇಂಪಾರ್ಟೆಂಟ್ ರೀ. ಬರ್ಕೊಂಡ್ಬಿಡಮ್ರಿ ಅದನ್ನ ಬಗ್ಗೆ ರೀ. ಟೈಟಲ್ ನಾಗ ಬರೀರಿ ಇನ್ಸರ್ಟ್ ಮರ್ಜ್ ಫೀಲ್ಡ್. ಓಕೆ, ಇಲ್ಲದ ನೋಡ್ರಿ. ಇನ್ಸರ್ಟ್ ಮರ್ಜ್ ಫೀಲ್ಡ್, ಇನ್ಸರ್ಟ್ ಮರ್ಜ್ ಫೀಲ್ಡ್, ಇನ್ಸರ್ಟ್ ಮರ್ಜ್ ಫೀಲ್ಡ್ ಬರೆದ್ರೆ ರೀ. ಇನ್ಸರ್ಟ್ ಮರ್ಜ್ ಫೀಲ್ಡ್. ಓಕೆ, ಬರ್ಕೊಂಡ್ಬಿಡ್ರಿ. ಮರ್ಜ್ ಅಡ್ರೆಸ್ ಲಿಸ್ಟ್ ನಲ್ಲಿರುವ ಆಯ್ಕೆಗಳು. ಮರ್ಜ್ ಅಡ್ರೆಸ್ ಲಿಸ್ಟ್ ನಲ್ಲಿರುವ ಆಯ್ಕೆಗಳು ಯಾವ ಸ್ಥಳದಲ್ಲಿ ಯಾವ ಆಯ್ಕೆಯು ಬರಬೇಕು, ಎಂಬುದನ್ನು ಇನ್ಸರ್ಟ್ ಮರ್ಜ್ ಫೀಲ್ಡ್ ನಿಂದ
ಆಯ್ಕೆ ಮಾಡುತ್ತೇವೆ ಎಂಬುದನ್ನು ಇನ್ಸರ್ಟ್ ಮರ್ಜ್ ಫೀಲ್ಡ್ ಎಂಬುದನ್ನು ಇನ್ಸರ್ಟ್ ಮರ್ಜ್ ಫೀಲ್ಡ್ ನಿಂದ ಆಯ್ಕೆ ಮಾಡುತ್ತೇವೆ. ಅಂದ್ರೆ ನಮಗೆ ಟೈಟಲ್ ಎಲ್ಲಿ ಬೇಕು, ಫಸ್ಟ್ ನೇಮ್ ಎಲ್ಲಿ ಬೇಕು, ಲಾಸ್ಟ್ ನೇಮ್ ಎಲ್ಲಿ ಬೇಕು ಅಂತ ಆಯ್ಕೆ ಮಾಡುವ ಆಯ್ಕೆನೇ ಯಾವ್ದ್ರಿ? ಇನ್ಸರ್ಟ್ ಮರ್ಜ್ ಫೀಲ್ಡ್ ರೀ. ನೆಕ್ಸ್ಟ್ ರೀ ಮುಂದಿನ ಆಯ್ಕೆ ರೀ, ಇಲ್ಲಿ ಅದ ನೋಡ್ರಿ, ರಿವ್ಯೂ ರಿಸಲ್ಟ್ ರೀ. ನೆಕ್ಸ್ಟ್ ಯಾವ್ದ್ರಿ? ಪ್ರಿವ್ಯೂ ರಿಸಲ್ಟ್ ರೀ. ಇದಲ್ರಿ ಪ್ರಿವ್ಯೂ ರಿಸಲ್ಟ್. ನೆಕ್ಸ್ಟ್ ಗೋಲ್ಡನ್ ಕಲರ್ನಾಗ ಅದ ನೋಡ್ರಿ, ಪ್ರಿವ್ಯೂ. ಇಲ್ಲ ಅದಲ್ರಿ, ಇದನ್ನೇ ನೋಡ್ರಿ, ಪ್ರಿವ್ಯೂ ರಿಸಲ್ಟ್ಸ್. ಪ್ರಿವ್ಯೂ ರಿಸಲ್ಟ್ಸ್ ಬರದ್ರಿ ರೀ. ಓಕೆ, ಅದ್ರ ಮುಂದೆ ಬರೀರಿ. ಈಗ ಪ್ರಸ್ತುತ ಮೇಲ್ಮರ್ಜ್ಗೆ ಸೇರಿಸಿರುವ ಮರ್ಜ್ ಫೀಲ್ಡ್ ಪ್ರಸ್ತುತ ಡಾಕ್ಯುಮೆಂಟ್ ಅಥವಾ ಮೇಲ್ಮರ್ಜ್ಗೆ ಸೇರಿಸಿರುವ ಮರ್ಜ್ ಫೀಲ್ಡ್ ಗಳ ದತ್ತಾಂಶವನ್ನು ಕಾಣುವಂತೆ ಮಾಡಲು, ಮರ್ಜ್ ಫೀಲ್ಡ್ ನ ದತ್ತಾಂಶಗಳನ್ನು ಕಾಣುವಂತೆ ಮಾಡಲು ಯಾವ ಆಯ್ಕೆ ರೀ? ಪ್ರಿವ್ಯೂ ರಿಸಲ್ಟ್ಸ್ ರೀ. ದತ್ತಾಂಶಗಳನ್ನು ಕಾಣುವಂತೆ ಮಾಡಲು ಪ್ರಿವ್ಯೂ ರಿಸಲ್ಟ್ಸ್, ಈ ಆಯ್ಕೆಯು ಸರಿಯಾಗಿದೆ. ನೆಕ್ಸ್ಟ್ ರೀ, ಇನ್ನು ಕೊನೆಯದಾಗಿರುವಂತಹ ಇಂಪಾರ್ಟೆಂಟ್ ಯಾವ್ದಂದ್ರೆ ರೀ, ಇದ್ರಾಗ ಬರುವಂತಹ ಫಿನಿಶ್ ಅಂಡ್ ಮರ್ಜ್ ರೀ. ಅದನ್ನ ಬರ್ಕೊಂಡ್ಬಿಡ್ರಿ. ಫಿನಿಶ್ ಅಂಡ್ ಮರ್ಜ್, ಅದ್ರಾಗ ಇವು ಮೂರದು ಬೇಕು ನನಗ. ಫಿನಿಶ್ ಮರ್ಜ್ ಅಂತ ಬರೋದು ಫಸ್ಟ್ ಒಂದು ಬರ್ಕೊಂಡ್ಬಿಡ್ರಿ. ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ಸ್, ಇದ್ರಾಗ ಮೂರು ಇಂಪಾರ್ಟೆಂಟ್ ರೀ, ಅದಕ್ಕೆ ಸ್ವಲ್ಪ ಬರ್ಕೊಂಬೇಡ. ಫಿನಿಶ್ ಅಂಡ್ ಮರ್ಜ್ ಅಂತ ಬರದ್ರಿ, ಅದ್ರ ಕೆಳಗಡೆ ನಂಬರ್ 1 ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ಸ್. ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ಸ್, ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ಸ್ ಬರದ್ರಿ ರೀ. ಅದ್ರ ಮುಂದೆ ಬರೋಣಂತ್ರಿ. ಬರಬೇಡ್ರಿ. ಪ್ರಸ್ತುತ ಮೇಲ್ಮರ್ಜ್ ಸೇರಿಸಿರುವ ಡಾಕ್ಯುಮೆಂಟ್, ಪ್ರಸ್ತುತ ಮೇಲ್ಮರ್ಜ್ ಸೇರಿಸಿರುವ ಡಾಕ್ಯುಮೆಂಟ್ ಪ್ರತಿಯೊಬ್ಬ ವ್ಯಕ್ತಿಯ ವಿಳಾಸದೊಂದಿಗೆ ಮುದ್ರಿತವಾಗಲು, ಪ್ರತಿಯೊಬ್ಬ ವ್ಯಕ್ತಿಯ ವಿಳಾಸದೊಂದಿಗೆ ಮುದ್ರಿತವಾಗಲು ಯಾವ ಆಯ್ಕೆ ರೀ? ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟ್ ಎನ್ನುವ ಆಯ್ಕೆ ರೀ. ಮುದ್ರಿತವಾಗಲು ಈ ಆಯ್ಕೆ ಅಷ್ಟೇ ಬಿಟ್ಬಿಡ್ರಿ. ನೆಕ್ಸ್ಟ್ ರೀ, ನೆಕ್ಸ್ಟ್ ಒನ್ ರೀ, ಪ್ರಿಂಟ್ ಡಾಕ್ಯುಮೆಂಟ್ಸ್. ಎರಡನೇ ಆಯ್ಕೆ ಯಾವ್ದ್ರಿ? ಪ್ರಿಂಟ್ ಡಾಕ್ಯುಮೆಂಟ್ಸ್. ಇದ್ರ ಕೆಲಸ ಏನ್ ಮಾಡ್ತದ್ರಿ? ಪ್ರಿಂಟ್ ಮಾಡ್ತದ್ರಿ. ಪ್ರಿಂಟ್ ಡಾಕ್ಯುಮೆಂಟ್ಸ್ ಬರೆದ್ರೆ ರೀ ಬರ್ಕೊಂಡ್ಬಿಡ್ರಿ. ಮೇಲ್ಮರ್ಜ್ನಲ್ಲಿನ ವಿಳಾಸದೊಂದಿಗೆ ಮಾಹಿತಿಯು ಮುದ್ರಿತವಾಗಲು ಅಥವಾ ಮುದ್ರಿತ ಮಾಡಲು ಎರಡು ಒಂದೇ. ಮುದ್ರಿತವಾಗಲು ಬ್ರಾಕೆಟ್ನ ಬರೀರಿ.
ವಿಳಾಸದ ಪ್ರತಿಯೊಬ್ಬ ವ್ಯಕ್ತಿಯ ಹಾರ್ಡ್ ಕಾಪಿ. ವಿಳಾಸದ ಪ್ರತಿಯೊಬ್ಬ ವ್ಯಕ್ತಿಯ ಹಾರ್ಡ್ ಕಾಪಿ. ವಿಳಾಸದ ಪ್ರತಿಯೊಬ್ಬ ವ್ಯಕ್ತಿಯ ಹಾರ್ಡ್ ಕಾಪಿ. ಇದು ಹಾರ್ಡ್ ಕಾಪಿ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ ಸರ್, ಹೌದಲ್ರಿ? ಪ್ರಿಂಟರ್ನಿಂದ ಬರುವಂತಹ ಮಾಹಿತಿಗೆ ಏನಂತ ಕರಿತೀರಿ? ಹಾರ್ಡ್ ಕಾಪಿ ಅಂತೀರಿ. ಪ್ರತಿಯೊಬ್ಬ ವ್ಯಕ್ತಿಯ ಹಾರ್ಡ್ ಕಾಪಿ, ಬ್ರಾಕೆಟ್ ಕ್ಲೋಸ್ ರೀ. ನೆಕ್ಸ್ಟ್ ರೀ, ಲಾಸ್ಟ್ ಆಯ್ಕೆ ರೀ, ಸೆಂಡ್ ಇಮೇಲ್ ಮೆಸೇಜಸ್. ಸೆಂಡ್ ಇಮೇಲ್ ಮೆಸೇಜಸ್. send email messages. Send email messages. ಬರೆದ್ರಿ ರೀ. ಮೇಲ್ ಮರ್ಜ್ ನಲ್ಲಿರುವ ರಿಸಿಪೆಂಟ್ಗಳ ಎಲ್ಲ ಕಡೆ ನೋಡ್ರಿ, ಒಂದು ಕಡೆ ವ್ಯಕ್ತಿ ಬರ್ಸಿನ್ರಿ, ಒಂದು ಕಡೆ ವಿಳಾಸ ಬರ್ಸಿನ್ರಿ, ಈಗ ರಿಸಿಪೆಂಟ್ ರೀ. ಅಂದ್ರೆ ಇವ್ರು ಮೂರು ಒಂದೇನೇ ರೀ, ಹೌದ್ರಾ ರೀ? ಮೇಲ್ ಮರ್ಜ್ ನಲ್ಲಿರುವ ಅಥವಾ ಸೇರಿಸಿರುವ ರಿಸಿಪೆಂಟ್ಗಳ, ಮೇಲ್ ಮರ್ಜ್ ನಲ್ಲಿರುವ ರಿಸಿಪೆಂಟ್ಗಳ, ಮೇಲ್ ಮರ್ಜ್ ನಲ್ಲಿರುವ ರಿಸಿಪೆಂಟ್ಗಳ ಇಮೇಲ್ ವಿಳಾಸಕ್ಕೆ, ಇಮೇಲ್ ವಿಳಾಸಕ್ಕೆ ಅಂದರೆ ನಾವು ಇಮೇಲ್ ಅಡ್ರೆಸ್ ಅಂತ ಹೇಳ್ತೀವಿ. ಇಮೇಲ್ ವಿಳಾಸಕ್ಕೆ, ಮೇಲ್ ಮರ್ಜ್ನಲ್ಲಿರುವ ರೆಸಿಪಿಯೆಂಟ್ಗಳ ಇಮೇಲ್ ವಿಳಾಸಕ್ಕೆ ಪ್ರಸ್ತುತ ಮಾಹಿತಿಯನ್ನು ರವಾನೆ ಮಾಡಲು ಅಥವಾ ಸೆಂಡ್ ಮಾಡಲು, ಪ್ರಸ್ತುತ ಮಾಹಿತಿಯನ್ನು ರವಾನೆ ಮಾಡಲು ಅಥವಾ ಸೆಂಡ್ ಮಾಡಲು, ಪ್ರಸ್ತುತ ಮಾಹಿತಿಯನ್ನು ರವಾನೆ ಮಾಡಲು ಅಥವಾ ಸೆಂಡ್ ಮಾಡಲು ಈ ಆಯ್ಕೆ ಬಳಸುತ್ತಾರೆ. ಸೆಂಡ್ ಮಾಡಲು ಅಥವಾ ರವಾನೆ ಮಾಡಲು ಈ ಆಯ್ಕೆ ಬಳಸುತ್ತಾರೆ. ಕ್ಲಿಯರ್ ಅದಾರ ರೀ? ತಿಳಿದವ್ರಿ? ತಿಳಿತ್ರಿ ಮೇಲಿಂಗ್ ರೀ? ಹಾಂ ರೀ. ಓಕೆ, ಮುಂದಕ್ಕೆ ಹೋಗೋಣ್ರಿ. ಓಕೆ.